ತಪ್ಪು ತಿಳಿಬಾರ್ದು. ನೇ, ಆಕೆ ನೀ ನಮ್ಮೂರ್ ಮೂತಿ ದ್ಯಾವ್ರ ಮಾಡ್ಬೇಡ. ನಮ್ಮೂರ್ ದ್ಯಾವ್ರು ಮುಗವ್ವ. ಇನ್ನು ಯೋಸ್ ಬರೀ ಹಾಳು ಮಾಡ್ತಿದ್ದೋ ಏನೋ. ಹೌದು ಕಣಪ್ಪ. ಏ ಅವನಿಗೆ ಐತ್ ಒಂದೆರಡು ಉದುರ್ತಾವ್ ನೋಡಿ ಇವತ್ತು ಮಕ್ಕಂಡ್ರ ಅಲ್ಲೇನು. ಹಂಗಾದ್ರೆ ನಿಂದು ತಡ ಇಲ್ಲ, ಗಡಿ ಐತಿ ಎಂದಂಗಾಯ್ತು. ತೋರಿಸ್ತೀನಿ ನಾನಿನ ಜಂಪರ ಗುಂಡೆ. ಯಾಕಲೇ ಹುಡುಗ ಮಾಡ್ತೀಯಾ ಗಡಿ ಬಿಡಿ. ಬಾರಿ ನನ್ನ ಲೇಡಿ ಹತ್ತವ ನನ್ನ ಗಾಡಿ ಕೊಡಬಾರ್ದು. ನೀ ಕೊಟ್ರ ಅಕ್ಕಿ ನೀನು ಪುಡಿ ಪುಡಿ. ನಿನಗೇನಾದ್ರೂ ಕೊಡದಬಾರ ಜಾಗ ಕೊಟ್ರ ಓಡ್ತೀಯ ಊರ್ ನೋಡ್ಕೊಂಡು ಓಡಿ. ಅದೇ ಊರಿಗೆ ಹೋಗ್ತೀನಿ. ಏ ಮೇಡಮ್ ಹಂಗ ಯಾಕೆ ಮಾಡ್ತೀರಿ? ಹಾ. ಇದೇ ಉರುಪ್ನಾಗ ಹೌದ್. ಒಂದು ಮುದೆ ಗುಳಿಗೆ ಒಂದು ಒಳ್ಳೆ ಗುಳಿಗೆ ಹೊಡ್ರಿ ಗಿಚ್ಚೆ ಗೆಲಗಲೆ. ಹಂಗಾದ್ರೆ ನಡಿ ಓಡಿ ಅಂಬ. ನಾಟಕ ಮಾಡುವ ಪೋರಿ ಯಾವ ತರ ಬಾರಿ ಎಗರಿ ತೋರಿಸುತ್ತಾಳೋ ಗಗರಿ. ನಮ್ಮೂರ ಜಾತ್ರಿ ಮಾಡೋಣ ಖಾತ್ರಿ ವಾರ ಈ ರಾತ್ರಿ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ. ಜಯ ಸಳಿ ಜಾತ್ರೆ ಮಾಡೋಣ ಖಾತ್ರಿ. ಬರಬೇಕು ನೀರಾತ್ರಿ, ಬರಬೇಕು ನೀರಾತ್ರಿ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ. ಎಬಿಸಿ ತೋರಿಸುತ್ತಾಳೆ ಗಗರಿ ಹುಡುಗು ರಾಗವ ಹಾಡಿ. ಜಯ ತಳಿ ಜಾತ್ರೆ ಮಾಡುವ ಖಾತ್ರಿ ಬರಬೇಕು ನೀರಾತ್ರಿ. ಜಯ ತಳಿ ಜಾತ್ರೆ ಮಾಡುವ ಖಾತ್ರಿ ಬರಬೇಕು ನೀರಾತ್ರಿ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ ಬಾರಿ. ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಐ ಕ್ಲಾಸ. ರಾತ್ರಿ ಬೆಳತನ ನಾಟಕ ನಾವು ಮಾಡೋಣ ಐ ಕ್ಲಾಸ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ. ನಾಟಕ ಮಾಡುವ ಪುರಿ ಕುಣಿತಾಳ ದೋಸ್ತ ಬಾರಿ ಬಾರಿ. ನಮ್ಮೂರ ಜಾತ್ರೆಗೆ ಭೇಟಿ ಮಂಡ್ಯದ ಗುಂಟು ಸಿಗ್ನಲ್ ಕೊಡ್ತಾಳೋ. ಮಗಿಲಿನಂಗ ನಡಕತೆ ಬರ್ತಾಳೋ. ಕೋಗಿಲ ಏಕ ಕೂಗಿ ಕರಿತಾಳೋ. ತೆಲಿಗಿ ಹಾಕೊಂಡ ಮಲ್ಲಿಗೆ ಹೂವ, ತೆಲಿಗಿ ಹಾಕ್ಯಾಳ ಕೆಂಪನ ಹೂವ. ನಿಮ್ಮಪ್ಪ ನನಗ ಸಾಗರ ಮಾವ, ಏಳೆ ಹುಡುಗಿ ನನ್ನ ಜೀವ. ಗುಂಡನ ಗಲ್ಲದ ಹುಡುಗಿ ನನ್ನ ಕಣ್ಣಾಗ ನೆತ್ತಾಳೋ. ಗುಂಡನ
ಬೆಲ್ಲದ ಈ ಹುಡುಗಿ ನನ್ನ ಕಣ್ಣಾಗ ನೆಟ್ಟಾಳ ನಾಟಕ ಮಾಡುವ ಕೋರಿ ಕುಣಿತಾಳದ ಸಾವಾರಿ ನಾಟಕ ಮಾಡುವ ಕೋರಿ ಕುಣಿತಾಳದ ಸಾವಾರಿ ಬರ್ಬೇಕು ನೀರಾತ್ರಿ ಜಯ ಸಳ್ಳ ಜಾತ್ರಿ ಮಾಡೋಣ ಜಾತ್ರಿ ಬರ್ಬೇಕು ನೀರಾತ್ರಿ ಮಾವ ನಾನಿನ್ನು ಬರ್ಲ ಇಂದ್ರ ನಿಂದು ಚಂದ್ರ ನೀನು ಹೋಗಿ ಬರ್ತೇನೆ ಹೋಗಿ ಬಾ ಚಂದ್ರಿ ಬರ್ತೀನಿ ಹೋಗಿ ಬಾಯ್ ಬಾಯ್ ಟಾಟಾ ಸಿ ಯು ಮಾವ ಹೋಗೋದ್ ಹೋಗ್ತೀನಿ ಏನ್ ಕೊಡಲ್ಲೇನು ಬೆಳಕ್ ಕರೀಲಿ ಹಾ ದೊಡ್ಡದಾಗ ಕಟ್ ಏನ ಅದನ್ನ ಹೇಳಬಾರ್ದು ಬಾಯಿಲೆ ಇವಾಗ ಕೊಡು ಇಲ್ಲ ಬೆಳಕ್ ಕರೀಲಿ ನಾನೇ ಕೊಡ್ತೀನಿ ಮಾವಯ್ಯ ಕೊಡಲ್ಲ ಮಾವಯ್ಯ ಹೋಗಿ ಬಾಮ ದೋಸ್ತ ಏನು ಈಕಿ ಕಂಠ ಈಗ ನನಗೆ ಸಿಕ್ಕ ಮುಡ್ತೀನಿ ಈಕಿನ ಸ್ವಂಟ ಸುರಲೋಕ ಸುಂದರ ಹೆಂಗೈತಿ ಇವಳು ಸ್ವಂಟ ಹಾ ಅದ ನಾಳೆ ಹೇಳ ಕೆಲಸ ಕೇಳ್ಕೊಂಬರ್ತಂತ ಹೋಗೋಣ ಬಾ ಬರೇ ಮಾತ್ನಾಗ ನೋಡಿದ್ಲು ನೋಡಿ ಹಾ. ಪ್ರೀತಿ ಮಾಡೋದು ಕಲಿಬೇಕು ಈಕಿಂದ ನೋಡಿ ಕರೆಕ್ಟ್ ಆಗಿ ಹೇಳಿದೆ ನಾಳೆ ಇದೇ ಟೈಮಿಗೆ ಬರೋಣ ಇದೇ ಟೈಮ್ ಬರ್ತ ಬಾ ನೆಕ್ಸ್ಟ್ ಸೀನಿಗೆ ಹೊಡಿತ್ನಾಕಿನ ಪಿಕ್ಚರ್ ದುರ್ಗಾ ಪರಮೇಶ್ವರಿ ಏಕಮ್ಮ ಈ ಬಡಪ್ಪಾಯಿ ಮೇಲೆ ಪುನಃ ಪುನಃ ಕಷ್ಟ ಕೊಡ್ತಿರಿವಲ್ಲ ಬಾಲಕನಾಗಿ ಇದ್ದಾಗ ಕೂಲಿ ಕಾರ್ಮಿಕರ ಕೆಲಸವನ್ನು ಮಾಡಿ ಕಾಲೇಜಿನಲ್ಲಿ ರಾಜ್ಯಕ್ಕೆ ಮೊದಲ ಬಾರಿ ಗ್ರಾಂಟ್ ಪಡೆದು ಕೆಲಸ ಇಲ್ಲದ ನಿರುದ್ಯೋಗಿ ಆಗಿ ಅಲಿದಾಡುತ್ತಿರುವೆ ಒಂದು ಒಳ್ಳೆದೊಂದು ಕೆಲಸ ಧರಿಸಿಕೊಡುತ್ತಂದೆ ಧರಿಸಿಕೊಡು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಾಯಿ ಜನವರಿ 1ನೇ ತಾರೀಕು ಪರೀಕ್ಷೆ ಇದೆ ಅದಕ್ಕಾಗಿ ಮನೆಗೆ ಹೋಗಿ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ कौन रे उन्हें ಕಲೀಗ ಕಲೀಗದಲ್ಲಿ ಕಳ್ಳತನ ಕಪಟತನ ಕಾಮಕತನ ಈ ಕರ್ಮದ ಕಾರ್ಯಕ್ಕೆ ಕೈ ಹಾಕಿದ ಘೋರ ವ್ಯಕ್ತಿಗಳನ್ನು ಸಿಕ್ಕಲ್ಲಿ ಕೊಚ್ಚಾಕುವುದೇ ಈ ಭೂಗೋತಲಲ್ಲಿ ಕೊಡೆನಾಗ ಕಳಿಸುವುದೇ ಈ ಹರಿಶ್ಚಂದ್ರನ ಸ್ಪೆಷಾಲಿಟಿ
ಇಡೀ ಗೋರ್ಮೆಂಟ್ ಎದರೋದರೂ ಖಂಡಿತ ನನಗೆ ಚಿಂತೆ ಇಲ್ಲ. ಕಾಲು ಕೆದರಿ ಗೂಳಿ ಅಂತ ನುಗ್ಗು ನುಗ್ಗಿಸದೆ ಈ ನನ್ನ ಮುಖ್ಯ ಗುರಿ. ಬಾ ಬಲರಾಮ್, ಏನಾಯ್ತು? ಬಾಸ್ ಸ್ಟೇಷನ್ ನೋಡಿ ಬರುವಾಗ ಆ ಕಾನ್ಸ್ಟೇಬಲ್ ಸೂಟ್ ಕೇಸ್ ವಶಪಡಿಸಿಕೊಂಡು ಬಾಸ್. ಲೇ ಹುಚ್ಚ! ಹೌದು ಬಾಸ್, ಅವನ ಕೈಯಿಂದ ಅವನ ಗುಂಡೇಟಿನ ತಪ್ಪಿಸಿಕೊಂಡು ಬರಲು ಬಚಾವಾದ ಬಾಸ್. ಬಚ್ಚ! ಲೇ ಹುಚ್ಚ! ಆ ಪೊಲೀಸ್ ಪರ್ಕಿ ಎಲ್ಲಿರ್ವೇನು? ಸ್ಟೇಷನ್ ರೋಡಲ್ಲಿ ಡ್ಯೂಟಿಯಲ್ಲಿರೋಲ್ಲ ಬಾಸ್. ಓಕೆ, ಆಲ್ ರೈಟ್. ಲೇ ಬಚ್ಚ, ಕೈಯಲ್ಲಿರುವ ಸೂಟ್ ಕೇಸು ನನಗೆ ಕೊಟ್ಟು ರೇಟ್ ಹೇಳು. ಇಲ್ಲ ಹೋದರೆ ಈಗ ಹರಿಶ್ಚಂದ್ರನ ಘಟ್ಟಕ್ಕೆ ಕಳಿಸುವುದೇ ಈ ಹರಿಶ್ಚಂದ್ರನ ಸ್ಪೆಷಾಲಿಟಿ. ಲೇ ಬಚ್ಚ, ಕೈಯಲ್ಲಿರುವ ಸುಡ್ಗೆಸು ಕೊಟ್ಟು ಹೋಗಂದ್ರೆ ನಮ್ಮ ಈ ಕರ್ಮದ ಕಾರ್ಯಕ್ಕೆ ಕೈ ಹಾಕಿದ ಕ್ರೂರವನ್ನೇ ಕೊಚ್ಚಿ ಹಾಕಿದೆ ನನ್ನ ಈ ಹರಿಶ್ಚಂದ್ರನ ಸ್ಪೆಷಾಲಿಟಿ. ಕೈಲೇ ಇರುವ ಸೂಟ್ಕೇಸು ಕೊಟ್ಟು ಹೋಗಂದ್ರೆ ಸಾವಿಗೆ ಅಂಜಿ ಸಾವಿರಕ್ಕೆ ಕೈ ಹಾಕಿದ ಕ್ರೂರ ವ್ಯಕ್ತಿಗಳನ್ನು ಸಿಕ್ಕ ಪುಂಡರಂತೆ ಮಾತನಾಡಿದೆಯಲ್ಲ ಮಗನೇ, ಅದಕ್ಕೆ ಪರಲೋಕಕ್ಕೆ ಪಾರ್ಸಲ್ ಮಾಡಿದ ಅವರ ಪ್ರಾಣ ಪಕ್ಷ. ಗುಡ್ ಬೈ ಕುತ್ತೆ, ಹ್ಯಾಪಿ ಟು ಜರ್ನಿ. कौन रे उन्हें? ಕಾಸಿದ್ರೆ ಇಲ್ಲಿ ಕೈ ಕಾಲ್ಗೂ ನೆಂಟ್ರು ಎಲ್ಲ ಖಾಲಿ ಜೇಬಲ್ಲಿ ನಿನ್ನ ನಾಯಿನು ಮೂಸೋದಿಲ್ಲ. ಯಾರು ಬೇಕಾಗಿಲ್ಲ, ಕೈಯಲ್ಲೂ ಇದ್ರೆ ಸಾಕು, ನಾನೇ ಕೈಗಟ್ಟಿಲ್ಲಿ ಎಲ್ಲ. ರಾಜನು ಮಂತ್ರಿನು ಸೈನ್ಯನು ನಾನೇ ಕಣೋ. आपका नाम क्या था?
ಅರಮನೆಗೆ ಅಡಿಪಾಯ ಹಾಕಿ ಈ ಅಖಂಡ ಬ್ರಹ್ಮಾಂಡದಲ್ಲಿ ಅರಸನಾಗಿ ಆಳಬೇಕೆನ್ನುವುದೇ ಆಸೆ. ಆಸೆ ಆಕಾಂಕ್ಷೆಗಳು ನನ್ನ ಅಂತರಾಳ ಅರಿತುಕೊಂಡಿದೆ. ಬಟ್ ನನ್ನ ಪರಮವೈರಿ ಉಗ್ರದೇವ ಅಡಿಗ ಅಡ್ಡ ಬರ್ತಿರುವನಲ್ಲ. ಲೇ ಉಗ್ರದೇವ, ಚಂಗಳಿನಿಂದ ಕರೆಸಿ ನೋಡಿ ನನ್ನನ್ನು ಚೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಸಭೆ ಒಳಗೆ ದ್ರೌಪದಿಯನ್ನು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಸೋರತನ? ಚಕ್ರ ಇಲ್ಲದ ನುಗ್ಗಿ ಕ್ಷಣದಿಂದ ಚೇರಿಸದೆ ಮಗನನ್ನು ಬರೆಕೊಟ್ಟ ಪ್ರಜ್ಞಾನಿರು. ಉಗ್ರದೇವ, ಹಿಂದೆ ನನ್ನ ತಂದೆಗೆ ಮಾಡಿದ ಘೋರ ದ್ರೋಹ ನೆನೆಸಿಕೊಂಡರೆ ಅದರ ಸೇಡಿಗಾಗಿ ನಿನ್ನ ಸಿರಿ ಸಂಪತ್ತನ್ನೆಲ್ಲ ವಸತಿಪಡಿಸಿಕೊಂಡು ಸರ್ವನಾಶ ಮಾಡಲು ಸಮರಕ್ಕೆ ಸಿಡಿದ ಬಂದಿದ್ದಾನೆ ಈ ಸಮುದ್ರ. ಲೇ ಕಾವೇರಿ, ನಿನ್ನ ಶೀಲಕ್ಕೆ ಕೊಂಡಿ ಹಾಕಿ ಕೊಂಡೆ ಮುಂಡೆ ಎಲ್ಲಿದೆ ಕೊಂಡೆ ಕೊಂಡೆ ಎಂಬುದು ಕನಕ ಕಿಂಡಿ ಎಲ್ಲ ದೇವರ ಮುಂದೆ ಉಂಡಿವೆಲ್ಲ ಬಕಾಸುರದ ಬೆಚ್ಚ ಭೋಜಗಳಲ್ಲ ಕಾವೇರಿ. ಕೊಂಡಿದ್ದರೆ ಅಲ್ಲಿ ಇವರ ಕೂಡಲ ಸಂಗಮ ಸಾಲಲ್ಲ. ಈ ಗಂಡಸ್ತರದ 7 ಅಂತಕ್ಕಿದ್ರೆ ಶಾಕಿದ್ರೆ ಶೋಕ. ನಿನ್ನ ಶೀಲವನ್ನು ಕಂಚುತ್ತಿನಲ್ಲೇ ಬಿಡಲಾರ ಈ ಕಾಮರಾಜ. ಲೇ ಕಾವೇರಿ, ನಿನ್ನ ಕೈ ಹಿಡಲಂತ ಈ ನಾಟಕದ ಕವಿ ಕೊಟ್ಟಿದ್ದಾರೆ ನನಗೆ ಖಳನಾಯಕನ ಕ್ಯಾರೆಕ್ಟರ್. ಈ ಕಥೆಯಲ್ಲಿ ನನ್ನ ಕತ್ತನ್ನು ಕತ್ತರಿಸಿದರು ಹಿಡಿದ ಕಾರ್ಯ ಸಾಧಿಸದೆ ಬಿಡಲಾರೆ. ಜಿಲ್ಲೆಯಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಅವರ ಆಸ್ತಿ ಅಂತಸ್ತನ್ನು ಕೊಳ್ಳಿ ಹೊಡೆದು ಇಡೀ ಅಂಡರೋಡಿಗೆ ನಾನೇ ಕುಬೇರನೆಂದು ಮೆರೆತಿರುವನಲ್ಲ ಆ ನನ್ನ ಸ್ನೇಹಿತ ಉಗ್ರದೇವ. ಲೇ ಉಗ್ರದೇವ, ಹೇಗಾದರೂ ಮಾಡಿ ನಿನ್ನ ಮನೆಗೆ ಕಳ್ಳ ಹೆಜ್ಜೆ ಇಟ್ಟು ಪ್ರವಸಿ ಏನು ಅರಿಯದ ನಿನ್ನ ತಂಗಿ ರಾಜೇಶ್ವರನ್ನು ಕೈ ಹಿಡಿದ ನಂತರ ನಿನ್ನ ಸರ್ವ ಆಸ್ತಿಗೆ ಒಡೆಯನಾಗಲಿದ್ದರೆ ನನ್ನ ಹೆಸರು ಸರವೇಗದ ಸರದಾರ ಸಮುದ್ರನೇ ಅಲ್ಲ. ಯಾರ ನಿನ್ನ ಪಾಲಿಗೆ ಯಮ. ನಾನು ಯಾರಂತ ಗೊತ್ತಾ? ನಿನ್ನಂತ ಪುಂಡ ರೌಡಿಗಳನ್ನು ಎಡೆ ಮುರಿದು ಕಟ್ಟಲು ಬಂದ ಪುಂಡವುಲೆ. ನೀನು ಯಾವ ಪುಂಡವುಲಿ ಎಂದು ಕೋಕಿ ಬಟ್ಟಿದ್ದಿಲ್ಲಿ ಒಕ್ಕ ಕುಂಡ ಮಾತ್ರಕ್ಕೆ ಪುಂಡವುಲಿ ಅಂತ ಹೇಳ್ತೀಯಲ್ಲ. ನಿಮ್ಮಂತ ಪುಂಡವುಲಿಗೆ ದೇಹ ಬಗದು ಹಿಂಭೋಗ ಮಾಡಿ ಮಾಂಸದಂತ ಮುದ್ದೆ ತಿಂದು ಆ ಕಬ್ಬಿನಂತ ಬ್ರಹ್ಮಾಂಡದಲ್ಲಿ ಕರಿ ಚೆರಿದ್ದೆ ನಾನು.
ಸಾಬ್ರ ಫಾಲೋ ಮಾಡುವಷ್ಟು ಪಗುರ ನಿನಗೆ. ಪೊಲೀಸ್ ಪೊಲೀಸ್ ಅಷ್ಟೇ ಅಲ್ಲಲ್ಲಿ ಇಡೀ ಪಾಲಿಟಿಕ್ಸ್ ಅಲ್ಲಿ ಹರಿಶ್ಚಂದ್ರನ ಮುಷ್ಟಿಯಲ್ಲಿರುವಾಗ ಆಫ್ಟರ್ ಆಲ್ ಈ ಕಾನ್ಸ್ಟೇಬಲ್ ನೀನು ನನ್ನ ಬಲಗೈ ಬಂಟನಲ್ಲಿ ಸೂಟ್ ಕೇಸನ್ನು ಕತ್ಕೊಂಬಂದ ಲಪಾಟಿಗೊಂಡ ಬಂದಿರುವ ಭೇಟಿ ನೀನು. ಲೇ ಸತ್ತರಿ ಚಂದ್ರ, ಈ ಎಂಟನೆಯ ಬಂಟನನ್ನು ಬೇಟೆಯಾಡಲು ಸತ್ತು ಸ್ವರ್ಗದಲ್ಲಿ ನಿಮ್ಮ ತಂದೆ ಕೈಯಿಂದಲೂ ಸಾಧ್ಯವಿಲ್ಲ. ಮಗನೇ, ಕೈಯಲ್ಲಿರುವ ಸೂಟ್ ಕೇಸು ಕೊಟ್ಟು ರೇಟ್ ಹೇಳಂದ್ರೆ ನಮ್ಮ ಅಪ್ಪನ ವಿಷಯ ಎತ್ತಿ ಮಾತಾಡ್ತೀಯ ಮಗನ, ಮುಗೀತು ನಿನ್ನ ಕತೆ. ಕೈಯಲ್ಲಿರುವ ಸೂಟ್ ಕೇಸನ್ನು ಬಿಡ್ತೀನಂತ ಹೇಳ್ತೀಯಲ್ಲೋ ಬಚ್ಚ. ಹುಟ್ಟ ಸೂರ್ಯನು ಮುಳುಗಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು. ಬಟ್ ಈ ಟೈಗರ್ ತಂಟೆಗೆ ಬಂದ್ರೆ ಘಟ ಉರುಳಲೇಬೇಕು. ಇಷ್ಟು ಬೇಗ ಬರ್ತೀನಿ ಅಂತ ಹೇಳೋದು, ನಮ್ಮನ್ನ ಈ ರೀತಿ ಕಾಯಿಸೋದು. ಛೇ, ಇವರ ಬುದ್ಧಿನೇ ಇಷ್ಟು, ಇವರ ಕೆಲ್ಸನೇ ಇಷ್ಟು. ಓಹೋ, ನನ್ನ ಭಾವಿ ಪತಿ ದೇವರು ಈ ಕಡೆನೆ ಬಂದಂತಿದೆ. ಕಾವೇರಿ, ಯಾಕೆ ಕಾವೇರಿ? ಕಾವೇರಿ, ಬರೀ ಕೋಪ ಅಷ್ಟೇ ಅಲ್ಲ, ನಿಮ್ಮ ಮೇಲಿರೋ ಕೋಪಕ್ಕೆ ನಿಮ್ಮನ್ನ ಏನು ಮಾಡಿದ್ರು ನನ್ನ ಕೋಪ ತಣ್ಣಗಾಗೋಲ್ಲ. ನೋಡು ಕಾವೇರಿ, ನಾನು ಸ್ನಾನ ಮಾಡಿ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಬರ್ತಡೆಗೆ ಲೇಟವಾಯ್ತು ಕಾವೇರಿ. ನೋಡಿ ಅಶ್ವಥ್, ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ನನ್ನ ಮನ ಇರೋದು ಆಕಾಶವೇ ಕಳಚಿ ಬಿದ್ದಂತೆ ಆಗುತ್ತದೆ ಗೊತ್ತಾ. ಅದಕ್ಕೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಬೇಕನ್ನೋದೇ ನನ್ನ ಮಹದಾಸೆ. ನನಗೆ ಅಷ್ಟೇ ಕಾವೇರಿ, ನೀನೊಂದು ಕಾಣದ ಹೋದರೆ ಏನು ಕಳೆದುಕೊಂಡಂತೆ ಆಗುತ್ತದೆ ನನ್ನ ಮನಕ್ಕೆ. ಅದೆಲ್ಲ ಹಾಗಿರ್ಲಿ, ನೀವು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ಬರೋದು ಅದೆಷ್ಟು ದಿನ ಆಗುತ್ತೆ? ನೋಡಿ ಕಾವೇರಿ, ಒಂದು ವಾರ ಕೂಡ ಆದ್ರೂ ಆಗ್ಬೋದು. ಒಂದು ವಾರ ಆಗುತ್ತಾ? ಹೌದು ಕಾವೇರಿ, ಪರೀಕ್ಷೆ ಬಾರ್ದು ಫಲಿತಾಂಶ ಹೊರಗೆ ಬರ್ಬೇಕಾದ್ರೆ ಕನಿಷ್ಠ ಒಂದು ವಾರ ಕೂಡ ಆದ್ರೂ ಆಗ್ಬೋದು. ಅಲ್ಲಿವರೆಗೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನ ಕೈಯಿಂದ ಆಗೋಲ್ಲ. ನೋಡಿ ನೋಡಿ, ಬೇರೆ ಯಾವ್ದಾದ್ರು ಹುದ್ದೆ ನೋಡಿದರಾಯ್ತು, ನೀವೇನು ಹೋಗೋದು ಬೇಡ. ಕಾವೇರಿ, ನಾನು ಮೊದಲಿಗೆ ನಿರುದ್ಯೋಗಿ, ಅಂತರದಲ್ಲಿ ಇಂಥ ಅವಕಾಶವನ್ನು ಕಳೆದುಕೊಂಡರೆ ಮುಂದೆ ದೊಡ್ಡ ಅನಾಹುತ ಎದುರಿಸಬೇಕಾಗ್ತದೆ. ಛೇ ಅಶ್ವಥ್, ನನ್ನ ಮನಸ್ಸಿನ ಭಾವನೆನೇ ನೀವು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಅರ್ಥವಾಗ್ತದೆ ಕಾವೇರಿ, ಅರ್ಥವಾಗ್ತದೆ. ಮನಸ್ಸಿಗೆ ಒತ್ತಡ ಬಂದಾಗ ನಿನ್ನಿಂದ ನನಗೆ ಏನು ಹೇಳಲಾಗದು. ಸರಿ, ಹಾಗೆ ಆಗಿ ನೀವ್ ಹೇಳ್ದಂತೆ ಕೇಳ್ತೇನೆ. ಆದ್ರೆ ಫಲಿತಾಂಶ ಬಂದ ತಕ್ಷಣ ಊರಿಗೆ ಬರಬೇಕು. ಆದಷ್ಟು ಬೇಗ ಬರ್ತೀನಿ ಕಾವೇರಿ, ನೀನು ಚಿಂತಿಸಬೇಡ. ಸರಿ, ಹಾಗೆ ಆಗಿ ನೀವಿನ್ನೂ ಹೋಗಿ ಬನ್ನಿ. ಕಾವೇರಿ, ಹೋಗುವ ಮುನ್ನ ಒಂದು ಕಿರಕಾಣಿಕೆ. ಕಾಣಿಕೆಯ? ಛೇ, ಅದೆಲ್ಲ ಹೀಗೆಲ್ಲ, ಅದೆಲ್ಲ ಮದುವೆ ಆದ್ಮೇಲೆ. ಮತ್ತಿನ್ನೇನು ಕೇಳಿದ್ರಿ? ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹೊರಹೊಮ್ಮಲಿ ಅಂತ ಕೇಳಿದ್ದು. ಓ, ಹಾಗೆ ಆಗಲಿ. ನಿಮ್ಮಿಷ್ಟನೇ ನನ್ನ ಇಷ್ಟ ಅಲ್ವಾ? ಹಾಗೆ ಆಗಲಿ. ಶುರು ಮಾಡಿ ನಿಮ್ಮ ಜ್ಞಾನದ ಸುತ್ತೆಯನ್ನು. ಐ ಲವ್ ಯು ಕಾವೇರಿ. ಐ ಲವ್ ಯು ಅಶ್ವಥ್. ಐ ಲವ್ ಯು ಸೋ ಮಚ್. ಓ ಪ್ರೇಮಿಯೇ, ಪ್ರೇಮಿಯೇ, ಓ ಪ್ರೇಮಿಯೇ, ಐ ಲವ್ ಯು, ಐ ಲವ್ ಯು. ಹೃದಯವೊಂದು ದೇಗುಲ, ಪ್ರೀತಿಯೇ ದೇವರು. ಹೃದಯವೊಂದು ದೇಗುಲ, ಪ್ರೀತಿಯೇ ದೇವರು. ಕಾಯವಾಚ ಮನಸ ಆರಾಧಿಸು, ಕಾಯ
ವಾಚ ಮನಸ ಆರಾಧಿಸಿ ಓ ಪ್ರೇಮಿಯೇ ಬಾ ಪ್ರೇಮಿಯೇ ಓ ಪ್ರೇಮಿಯೇ I love you I love you ನಕ್ಷತ್ರ ಬಿಣಗಿದರು ಆಕಾಶವು ಬೆಳಗಬಲ್ಲದೆ ಚಂದ್ರನೆಲ್ಲದೆ ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಕಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲ್ಲಿ ನಿನ್ನದೇ ಸಾರಿ ಹಪ್ಪಿದರು ಬೇಡವೆಲ್ಲದು ಸಾಗರಕ್ಕೆ ಆತರು ಈ ಪ್ರೇಮ ವಿರಹವು ಸಿಹಿಯಾದ ಯಾತನೆ ಗಿಳಿಯನ್ನು ಪಂಜಲಿಂದ ಹಾರಿ ಹೊರಗೆ ಎಷ್ಟು ಸಂತೋಷವಾಗ್ತದೋ ನಿನ್ನ ನೋಡಿ ಹಾಡು ಕೇಳ್ತಾ ನಾನು ಹೃದಯ ಆನಂದವಾಯ್ತು ಕರಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಆಯ್ತು ಕರಿ, ನನ್ನ ಟೈಮ್ ಆಯ್ತು ಬರ್ಲಾ? ಸರಿ, ಹಾಗೆ ಆಗ ನೀವೇ ನೋಡಿ. ಬಾಯ್ ಬಾಯ್. ಬಾಯ್. ಹಬ್ಬ, ಈ ಅಶ್ವತ್ಥನು ಏನು ಮಾಡಿದನೋ ಏನು ನಾ ಕಾಣಿ. ಅದರಲ್ಲೂ ಈಗ ಹೋಗ್ತಿದ್ದಾರೆ, ಆದಷ್ಟು ಬೇಗ ಅವರು ಬರೋ ಹಾಗೆ ಮಾಡಿ. ಅವರ ದಾರಿಯನ್ನೇ ನಾನು ಕಾಣ್ತಾ ಇರ್ತೇನೆ.
ಅಮ್ಮ ಭೂಮಿ ತಾಯಿ, ಈ ರೈತ ಬಡವಣೆ ಭವನಿಯಲ್ಲಿ ಬೆಂದು ಬೆಂಡಾಗಿ ಬೇಸರಾಗಿದೆ. ಈ ಬದುಕು ಬಾಡಿಗೆ ಹೆತ್ತು ದುಡಿದಂತೆ ದುಡಿದು ಈ ದೇಹ ಮುಪ್ಪಾಗಿದೆ. ಆದರೆ ತಾಯಿ, ಈ ವರ್ಷ ಬಡವನ ಬಾಳು ಬಂಗಾರವಾಗಲಿ ಎಂದು ಶಿರಬಾಗಿ ಬೇಡುಕೊಳ್ಳುವೆನು ಭೂತಾಯಿ. ಎಲ್ಲ ಹೊಣೆ ನಿನ್ನದೇ ಕೂಡಿದೆ. ಸ್ವಾಮಿ ಬನ್ನಿ, ನಿಮಗಾಗಿ ಬುತ್ತಿ ತಂದಿದ್ದೇನೆ, ಊಟ ಮಾಡುವರಂತೆ. ಹಾ, ನಡೆ ಶ್ರೀದೇವಿ. ಊಟ ಮಾಡದಿದ್ದರೆ ಹೊಟ್ಟೆ ಕೇಳುವುದಿಲ್ಲ. ನಾವು ದುಡಿಯುವುದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಲ್ಲವೇ? ಬನ್ನಿ, ಬಹಳ ಬೇಳೆ ಆಗಿದೆ, ಊಟ ಮಾಡೋಣ. ಬಂದವನಾದರೂ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ. ಬಡವನಾದರೂ ಏನು ಪ್ರಿಯೆ ಕೈ ತುತ್ತು ನೀ ಮಾಡಿದ ಅಡಿಗೆ ಒಂದೊಂದು ಅನ್ನದ ಅಗಳಿನಲ್ಲೂ ನನ್ನ ಹೆಸರು ಬರೆದಿರುವನು ಆ ದೇವರು. ಅಷ್ಟೇ ಅಲ್ಲ ಶ್ರೀದೇವಿ, ನಿಮ್ಮ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿದರೆ ಪಂಚಾಮೃತವೇ ಒಂದಷ್ಟು ಆನಂದವಾಗುತ್ತದೆ ನನ್ನ ಅಂತರಾಳಕ್ಕೆ. ಓಹೋ ಅರಸರೇ, ಅಷ್ಟೊಂದೆಲ್ಲ ಹೊಗಳ್ಬೇಡಿ. ಅಲ್ರಿ, ಯಾಕೆ ಸುಳ್ಳು ಹೇಳ್ತೀರಾ? ನಾನು ಮಾಡಿದ ಅಡಿಗೆಯಲ್ಲಿ ಎಣ್ಣೆ ಇರಲಿಲ್ಲ, ಖಾರ ಇರಲಿಲ್ಲ, ಉಪ್ಪು ಇರಲಿಲ್ಲ. ಆದ್ರೂ ಕೂಡ ಅಡಿಗೆ ಚೆನ್ನಾಗಿದೆ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಶ್ರೀದೇವಿ, ನೀನು ನನ್ನ ಅರ್ಧಾಂಗಿನಿಯಾಗಿ 6 ತಿಂಗಳಾಗಿದೆ. ಆದರೆ ನಿನಗೆ ಒಂದೇ ಒಂದು ಸೀರೆ ಕೊಡಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಶ್ರೀದೇವಿ, ನನ್ನಲ್ಲಿಲ್ಲ. ಅದು ಅಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೂ ಬೇಳೆ ಇಲ್ಲ, ಉಪ್ಪು ಇದ್ದರೂ ಖಾರ ಇಲ್ಲ. ಇಂಥ ಹೊತ್ತಿನಲ್ಲಿ ಇದ್ದ ಸಾಮಗ್ರಿಗಳಲ್ಲಿ ಅಡಿಗೆ ಮಾಡಿ ನಮಗೆ ಊಟ ಬಡಿಸಿ ಇದ್ದ ಅರ್ಧ ರೊಟ್ಟೆಯನ್ನು ನೀನು ಊಟ ಮಾಡಿ ಅರೆ ಹೊಟ್ಟೆಯನ್ನು ತುಂಬಿಸಿಕೊಂಡು ನೀನು ಆನಂದದಿಂದ ಇರುವುದನ್ನು ಕಂಡು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷವಾಗುತ್ತದೆ ಶ್ರೀದೇವಿ, ಸಂತೋಷವಾಗುತ್ತದೆ. ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಮಂತ ಪತಿ ದೊರಕಿದ್ದು ನನ್ನ ಪುಣ್ಯವೆಂದು ಭಾವಿಸ್ತೇನೆ. ನಿಮ್ಮಂತವರು ಸಿಕ್ಕಿರೋದ್ರಿಂದಲೇ ಈ ನನ್ನ ಬಾಳು ಬಂಗಾರವಾಗಿದೆ. ನೋಡಿ, ನಿಮ್ಮ ಚರಣ ದಾಸಿಯಾಗಿ ನಿಮ್ಮ ಪಾದ ಸೇವೆ ಮಾಡೋದು ನನ್ನ ಕರ್ತವ್ಯ ಸ್ವಾಮಿ, ನನ್ನ ಕರ್ತವ್ಯ. ಶ್ರೀದೇವಿ, ಬಡವನಾಗಿ ಹುಟ್ಟಬಾರದು ಈ ಭೂಮಿಯ ಮೇಲೆ. ಯಾಕಂದ್ರೆ ಒಬ್ಬ ಬಡವ ಬೆವರು ಸುರಿಸಿಕೊಂಡು ಭೂಮಿಯಲ್ಲಿ ದುಡಿದು ಬೀಜವನ್ನು ಬಿತ್ತಿ ಬೆಳೆ ತೆಗೆದು ಬೆಳೆ ಬಂದ ದಿನವೇ ಬಡ್ಡಿ ಬಹದ್ದೂರರ ಮನೆ ಬಾಗಿಲಿಗೆ ಬಂದ ಲಾಭವನ್ನೆಲ್ಲ ಕಬಳಿಸಿಕೊಂಡು
ನಮ್ಮಂತ ಬಡವರನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡುತ್ತಾರೆ ಶ್ರೀದೇವಿ, ಮಾಡುತ್ತಾರೆ. ನೋಡಿ ಸ್ವಾಮಿ, ಯೋಗಿ ಬಯಸಿದ್ದು ಯೋಗಿಗೆ, ಜೋಗಿ ಬಯಸಿದ್ದು ಜೋಗಿಗೆ, ಕುಬೇರ ಬಯಸಿದ್ದು ಕುಬೇರನಿಗೆ, ಬಡವ ಬಯಸಿದ್ದು ಬಡವನಿಗೆ ಸ್ವಾಮಿ. ನೋಡಿ, ಇಂದಲ್ಲ ನಾಳೆ ಈ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ ಸ್ವಾಮಿ, ಖಂಡಿತ. ಶ್ರೀದೇವಿ, ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ನೀನು. ನಿನ್ನ ಕೈ ಹಿಡಿದ ನಾನೇ ಭಾಗ್ಯವಂತನು. ಪ್ರತಿಯೊಬ್ಬ ಬಡವನಿಗೂ ನಿನ್ನಂತ ಸತಿ ಸಿಕ್ಕರೆ ಆ ಬಡವರ ಬಾಳು ಬಂಗಾರದ ಬೀಡು ಆಗುವುದರಲ್ಲಿ ಎರಡು ಮಾತಿಲ್ಲ ಶ್ರೀದೇವಿ, ಎರಡು ಮಾತಿಲ್ಲ. ನನಗೂ ಅಷ್ಟೇ ಸ್ವಾಮಿ, ನಿಮ್ಮಂತ ಪತಿ ಸಿಕ್ಕಿದ್ದು 7 ಜನ್ಮಕ್ಕೂ ಪುಣ್ಯ ಮಾಡಿದ್ದೇನೆ ಸ್ವಾಮಿ, ಪುಣ್ಯ ಮಾಡಿದ್ದೇನೆ. ಶ್ರೀದೇವಿ, ಹಾಗಾದರೆ ಬಾನಲ್ಲಿ ರವಿ ಉದಯಿಸಿ ಬಂದಂತೆ ನಿನ್ನ ಸಿರಿ ಕಂಠದಿಂದ ಈ ಬಡವನ ಮನಸ್ಸನ್ನು ತಣಿಸಬಾರದೆ ನನ್ನ ಜಾನಕಿ? ಯಾವಾಗ್ಲೂ ಇದೇ ಆಯ್ತು ನಿಮ್ದು, ಹಾಡಿಗೆ ಚಿಂತೆ, ಬುದ್ಧಿನೇ ಇಲ್ಲ ನಿಮ್ಗೆ. ಹೇ ಶ್ರೀದೇವಿ, ಉಣಿಸಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗುವುದೇ? ಹಾಗೆ ಮನುಷ್ಯನಿಗೂ ಆಸೆ ಕಡಿಮೆ ವಯಸ್ಸು ಕಡಿಮೆ ಆದರೂ ಆಸೆ ಕಡಿಮೆ ಆಗುವುದುಂಟೆ. ಆಯ್ತ್ರಿ, ಪತಿ ಆಜ್ಞೆ ಮೀರುವುದುಂಟೆ. ಮಹಾರಾಜ ಹೇಗೆ ಹೇಳ್ತಾನ ಹಾಗೆ ಆಗ್ಲಿ. ಜಾನಕಿ ನಾಯಕಿ ನಾಯಕಿ ನಾಯಕಿ.
ಶ್ರೀದೇವಿ, ಮನೆಯಲ್ಲಿ ನನ್ನ ಸಹೋದರ ಬಂದಿಲ್ಲವೇ? ರೀ ಇಲ್ಲ ರೀ, ಪಕ್ಕದಳ್ಳಿಯಲ್ಲಿ ಕುಸ್ತಿ ಸ್ಪರ್ಧೆ ಇದೆ ಅಂತ, ಅದಕ್ಕೆ ಮೈದುನ ಆ ಪಕ್ಕದಲ್ಲಿ ಕುಸ್ತಿ ಸ್ಪರ್ಧೆಗೆ ಹೋಗಿದ್ದಾನೆ. ಓಹೋ ಹೌದಾ, ಹಾಗಾದ್ರೆ ನೀನು ಮನೆಗೆ ಹೋಗು. ಹೊಲದಲ್ಲಿರೋಣ ಹದ್ದುಗಳ ಹಾವಳಿ ಹೆಚ್ಚಾಗಿದೆ. ನಿನ್ನ ರೇಷ್ಮೆ ಹೊಲಕ್ಕೆ ಹೋಗಿ ಬರುತ್ತೇನೆ. ಆಯ್ತು ರೀ, ಬೇಗ ಬಂದ್ಬಿಡಿ. ಆಯ್ತು, ಬೇಗ ಬರ್ತೀನಿ. ಕಾಯ್ತಾ ಇರ್ತೀನಿ, ಓಕೆ ಬೇಗ ಬನ್ನಿ. ಓಕೆ ರೀ. ತಾಯಿ ದುರ್ಗಾ ಮಾತೆ, ನನ್ನ ಸಹೋದರನಿಗೆ ಶಕ್ತಿ ಸಾಮರ್ಥ್ಯ ಕೊಟ್ಟು ಕಾಪಾಡೋ ಭಾರ ನಿನ್ನದು ತಾಯಿ, ನಿನ್ನದೇ. ಯಾಕಂದರೆ ಕಾಲದ ಮಿತಿ ವ್ಯರ್ಥವಾಗಿ ಹದಿಗೆಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಮುನ್ನಡೆಸಿಕೊಂಡು ಹೋಗುವ ಹೊಣೆ ನಿನ್ನದು ತಾಯಿ, ನಿನ್ನದೇ. ಆದರೆ ನನಗೆ ಇಲ್ಲಿ ಒಳ್ಳೆಯ ಮನೆತನ ಎನಿಸಿಕೊಳ್ಳಬೇಕೆನ್ನುವ ಆಸೆ ನನಗೆ. ಆದರೆ ಇಲ್ಲಿ ಭ್ರಷ್ಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನೆ ದುಷ್ಟ ಸಮುದ್ರ. ಅವನು ಕಟ್ಟಿಕೊಂಡಿರುವ ದುರಾಸೆಯನ್ನು ಮನ್ನ ರೋಷದ ಸಾಗರದಲ್ಲಿ ಮಣ್ಣು ಪಾಲು ಮಾಡಿ ಮುಳುಗಿಸುವುದೇ ಈ ಬಡವರ ಅಚಾಲ ನಿರ್ಧಾರ. ಬೆಳಗ್ಗೆಯಿಂದ ಹುಡುಕಿ ಸಾಕಾಗೋಯ್ತ್ರಿ. ಅಕ್ಕಿ ಚಂದ್ರಿದು ಏನಂತ ತಿಳ್ಕಂದ್ರಿ? ಅಕ್ಕಿ ಮನೆ ಎಲ್ಲ ಹಾಳಾಗಿ ಹೋಗಿರ್ಬೋದಂತಿ ನಾ ಚಂದ್ರಿ. ಓಹೋ, ಈ ದಾರಿ ಹಿಡ್ಕೊಂಡು ಇತ್ಲಾಗ ಬರಕ ಚಳ ಬರ್ಲೆ ಬಂದಾಗ ಆಯ್ತಲ್ಲ. ಸೂರ್ಯ ನಿನ್ನ ತಾಯಿ ಅಣೆಗೂ ಓರಿ ಯಾಕಡಲ್ಲ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ, ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಮುಗಿತವ್ರಿ ನಿಂದು ಅಲ್ಲ, ಯಾರೋ ದಾರಿ ಮಧ್ಯದಲ್ಲೇ ನಿಂತಂಗ್ ಕಾಣ್ತೈತಲ್ಲ ರೀ, ಸ್ವಲ್ಪ ದಾರಿ ಬಿಡ್ರಿ. ಬರ್ರಿ, ಯಾರು ಅಲ್ಲ ಚಂದ್ರಿ, ನನಗೊಂದು ನಾಳೆ ಲೇ, ಬರ್ತೀನಿ ಅಂತ ಚಂದ್ರ. ಹೇಳ ಚಂದ್ರಿ. ನೀನಾ? ನನ್ ಬೇರೆ ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನಾನೇ ಏನಕ್ಕೆ ಚಂದ್ರ. ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಿಲ್ಲ? ಕೆಲಸ ಮಾಡಕ್ ಏನು ಕೆಲಸ ಇಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡೆ. ನನಗೊಂದು ಕೆಲಸ ಕೇಳ್ಕೊಂಬರ್ತಂತ ಹೇಳ್ತಲ್ಲೇ, ಏನಾತಲೇ? ಅಲ್ಲಲ್ಲಿ ನನಗೊಂದು ಕೊಡ್ಸು ಅಂದ್ರೆ ನಾನು ಯಾರಿಗಂತ ಕೊಡ್ಸೋಣ? ಆ ಮೂಲೆ ಮನೇಲಿ ಬಸಪ್ಪ ಇದ್ದಾನ, ಅವ್ನು ನೋಡಿದ್ರೆ ನನಗಂತೂ ಬಹಳ ವಯಸ್ಸಾಗೈತೆ ನೋಡಮ್ಮ, ನನಗೂ ಒಂದು ಕೊಡು ಅಂತಾನೆ. ಇನ್ನೊಬ್ಬ ತಿಮ್ಮಪ್ಪ ನೋಡಿದ್ರೆ ನನಗಂತೂ ಆಗಂಗಿಲ್ಲ ನೋಡಮ್ಮ, ನನ್ಗೆ ಯಾವ್ದಾರ ಒಂದು ಕೆಲಸ ಹುಡ್ಕೊಡು ಸಾಕು, ನಿನ್ನನ್ನೇ ನೋಡ್ಕೊಂಡು ಇದ್ದು ಬಿಡ್ತೀನಿ ಅಂತಾನೆ. ನಾನು ಯಾರಿಗಂತ ಕೆಲಸ ಹುಡ್ಕೊಡ್ಲಿ ಅಂತೀನಿ. ಏ ಚಂದ್ರ, ಮಾಡಕ್ಕ ಫಸ್ಟ್ ನಮ್ಗೆ ಕೆಲ್ಸ ಇಲ್ಲ, ಇನ್ನೊಬ್ರದ್ದು ಎಲ್ಲಿ ನೋಡ್ತೀಯ? ಮೊದಲು ನಂದು ಮುಗಿಸು, ಆಮೇಲೆ ಬೇಕಾದ್ರೆ ಅವ್ರು ನೋಡುವಂತಲೇ. ಹೌದೇನು? ನಿಂದು ನೋಡೋಕ್ ಬೇಡ, ನಂಗೆ ನೋಡ್ಬೇಕು. ಮತ್ತೆ ನಿಂದು ನೋಡಿ ಮುಗಿಸಿ ಅಂದಂಗ ಎಷ್ಟು ತಂದಿದ್ದೀಯಾ? ಏ ಚಂದ್ರ, ಏನ್ ಕೇಳಕ್ಕೆ ಜನರ ಮುಂದೆ ಎಷ್ಟೈತೆ ಅಂತ ಏನಿಲ್ಲ ಅದು ಕೇಳೋದು? ಅದು ನಿಂದು ಅದು ಏನು? ನಿನ್ನ ಹತ್ರ ಎಷ್ಟೈತಣ ಅಂತ ಕೇಳಿ. ಅದನ್ನ ಮ್ಯಾನೇಜರ್ ಕಸ್ಕೊಂಡ್ ಕಳ್ಸನ್ ವರಾಕ ಮಿಂಜಲ್ ಕೊಡ್ತಾನ. ಅದು ಫಸ್ಟ್ ಯಾವ ಕೆಲಸ ಅಂತ ಹೇಳ? ಅದರ ಕೆಲಸ ಮಾತ್ರ ಸೂಪರ್, ಸಂಬಳ ಮಾತ್ರ ಕಮ್ಮಿ ನೋಡು. ಏ ಚಂದ್ರೆ, ಸಂಬಳ ಕಡಿಮೆ ಕೊಟ್ರು ಪರವಾಗಿಲ್ಲ, ಈ ಹುಡುಗ ಕೆಲಸ ಮಾಡ್ಕೊಂಡ್ ಹೋಗ್ತಾನ. ಸ್ವಲ್ಪ ಸರಿಯಾದ ಕೆಲಸ ಮಾತ್ರ ಸೂಪರ್ ಆಗಿರ್ಬೇಕು ನೋಡು. ಅಲ್ಲಲ್ಲೇ ನೀನ್ ಕೆಲ್ಸಕ್ಕೆ ಏನಾದ್ರು ತಡ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಕೆಲಸನೇ ನಿನ್ನ ನೆನಪೈತ್ ನೋಡು. ಅದೇಂತದು ಕೆಲಸ? ನನ್ನ ಅನ್ಸಂತ ಕೆಲಸ ಅದು ಯಾವ ಕೆಲಸ ಗೊತ್ತೇ? ಹೇಳ. ಅದು
ಪಾಲಕನಿ ಕ್ಲೀನ್ ಮಾಡೋದು. ನಮ್ಮೂರ ಪಾದಕಾನಿ ಯಾವ್ದಿಲ್ಲಲ್ಲ ಎಲ್ಲ ಕೇಳಿಸಿ ನೋಡಿ ಜನ ಕುಂದಿಸಿ ನೋಡಿ ತೊಳೆಯರಿಲ್ಲ ಅಂದ್ರೆ ಜನ ಕುಂದಿಸ್ಬಿಟ್ಟು ಲೆವೆಲ್ ಮಾಡಿ ಪಾಲಕನಿ ಕೆಲಸ ಪಾಲಕಾನಿ ಕೆಲಸ ತೊಳೆಯಲ್ದಂಗ ನಾವು ಲೆವೆಲ್ ಮಾಡಿಬಿಟ್ಟಿವಿ. ನೀವ್ ಮಾಡಲ್ಲ ನಮ್ಮ ಕೈಲಿ ಸಾಧ್ಯ ಇಲ್ಲ ಚಂದ್ರಿ. ಆ ಕೆಲಸ ಯಾರಿಗನ ಕೊಡು, ನನ್ನ ಕೈಲಂತೂ ಮಾಡಕ್ಕಾಗಲ್ಲ ನೋಡು. ನಾನ್ ನಿನಗೋಸ್ಕರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಹೋಗಿ ಮಾಡಿಸ್ಕೊಂಡು ಕೆಲ್ಸ ಹುಡ್ಕೊಂಡ್ ಬಂದ್ರ ನೀ ಬ್ಯಾಡ ಅಂತೀಯಲ್ಲ. ಅಲ್ಲ, ಎಲ್ಲರೂ ನನ್ನ ಹತ್ರ ಬಂದು ಕೆಲ್ಸ ಕೊಡಿಸ್ರಿ ಅಂತ ಕೇಳ್ತಾರೆ. ನೀನ್ ಕೇಳಿದಕ್ಕೆ ಕೆಲ್ಸ ಕೊಟ್ರೆ ನೀನ್ ಬೇಡ ಅಂತೀಯಲ್ಲ, ಯಾಕೆ? ಏ ಚಂದ್ರ, ನನಗಂತ ಆ ಕೆಲಸ ಬೇಡ ಬೇಡ. ಅಲ್ಲಿ ಬಂದನಲ್ಲ ಆಲಮರಿಂದ ಅಲ್ಲಿ ಪಕ್ಕಕ್ಕಿದ್ದಿಲ್ಲ ಅವಾಗ, ಹೌದು. ನನ್ನ ಮಗ ಕೊಡು ಬೇಕಾದ್ರೆ ಮಾಡ್ತಾನ ಅವನು. ನನಗಂತ ಆ ಕೆಲಸ ಬೇಡೇ ಬೇಡ. ನನಗೆ ಮಾತ್ರ ಎಷ್ಟೇ ರೊಕ್ಕ ಹೋದ್ರೆ ಚಿಂತಲ್ಲ, ಕೆಲಸ ಮಾತ್ರ ಸೂಪರ್ ಆಗಿರ್ಬೇಕು ನೋಡು. ಹೌದೇನು? ಹೌದು. ರೊಕ್ಕ ಎಷ್ಟು ತಂದಿದೆ ಈಗ? ಭಾಳ ಐತದ ಬೆಳಗ್ಗೆ ಎಲ್ಲಿ ತಂದಿದ್ದು? ತೋರ್ಸಲ್ಲ ರೊಕ್ಕ ಎಷ್ಟು ತೋರ್ಸ್ಕೊಂತಾರೆ ತಂದಿದೆ? ಭಾಳ ಐತಿ. ಹಂಗಾದ್ರೆ ಆಯ್ತು ಬಿಡ ನನ್ನ ಹುಡುಗ. ತೋರಿಸ ನನ್ನ ಹುಡುಗಿ ಅತ್ತಾಯ್ತು ನನಗೆ ಪ್ರೀತಿಯ ನಡಗ. ನಮ್ಮಿಬ್ಬರು ಒಂದೇ ಬೆಳಗ. ಆಯ್ತು ಬಾರ ನನ್ನ ಗಡಗ. ಕಡದರ ಕಡಲೆ ತರುತ್ತನೆ ಬಿಡಲಿಲ್ಲ, ಬಿಟ್ಟರೆ ಜಾತಿ ನಿಮ್ಮ ಪಾದನಲ್ಲ, ಯಾರ ಹಂಚಿಕೆ ನನಗಿಲ್ಲ. ನಿಮ್ಮ ಪಾದನಲ್ಲ, ಯಾರ ಹಂಚಿಕೆ ನನಗಿಲ್ಲ.
ಚಂದ್ರ, ನನಗಿನ್ನೂ ಭಾಳ ಸ್ವಲ್ಪ ಕೆಲಸ ಐತೆ. ನಾನು ಮುಗಿಸ್ಕೊಂಡ್ ಬರ್ತೀನಿ, ಬರ್ಲಾ? ಬಾಯ್. ಟಾಟಾ. ಬಾಯ್. ಹೋಗಲೇ ಚಂದ್ರಿ, ಹೋಗ. ಎಲ್ಲಕ್ಕಿ ಅದೇ ಕಡೂರಿಗೆಲ್ಲ ಹೋಗೋದು. ನಾಳೆ ನೀನು ಬಂದೇ ಬರ್ತೀಯ? ಈ ಟೈಮ್ ನಾನೇ ಬಂದೇ ಬರ್ತೀನಿ. ನೆನೆಸಿದರೆ ಕನಸಿನಲ್ಲಿ ಭಯ ಹುಟ್ಟಿಸುವ ಈ ಉಗ್ರಧಾಮ ನನ್ನಂತೆ ನಡೆದವರಿಗೆ ನಾನು ಬದ್ಧ. ನನ್ನ ವಿರುದ್ಧವಾಗಿ ನಡೆದವರೆಲ್ಲ ನನ್ನಿಂದ ಚಿತ್ತಾಚಿದಾಗ ಸುಳ್ಳನ್ನೇ ಸೃಷ್ಟಿಸುವ, ಸತ್ಯವನ್ನೇ ಸಾಯಿಸುವ, ಕೊಲೆಗಡುಕರನ್ನೇ ರಕ್ಷಿಸುವ, ಧರ್ಮವನ್ನೇ ಸೂಲಕ್ಕೆ ಸ್ವಯಂ ಧರ್ಮರಾಜ ಈ ಉಗ್ರದ ಉಗ್ರ ಉಗ್ರನ ಇನ್ನೊಂದು ಹೆಸರೇ ಭಯಂಕರ.
ಉಗ್ರದೇವನೆಂದರೆ ಈ ಉಗ್ರದೇವನ ತಿಳಿಯದೆ ಅಡ್ಡ ಬಂದವರ ಬಾಯಿನಲ್ಲಿ ಬೆಂಕಿ ಬಿರುಗಾಳಿಯನ್ನು ಬೀಸಿ ಅವರ ರುಂಡವನ್ನು ಚೆಂಡಾಡಿ ರುದ್ರ ಭೂಮಿಯಲ್ಲಿ ಗಟ್ಟಿಗೊಳಿಸುತ್ತಿದ್ದಾರೆ. ನನ್ನ ಹೆಸರು ಎಂಟದಿಯ ಬಂಟ, ಎಂಡು ಹುಲಿಗಳ ಗಂಡ, ಮುತ್ತೈದೆಯರ ಮಿಂಡ, ಸೂರ್ಯ ಗಂಡ, ಅದರಂತೆ ಆ ಸದನಂದನ ಸತಿ ಶ್ರೀದೇವಿ ಏನವಳ ವಯ್ಯಾರ, ಏನವಳ ಮೈಮಾಟ, ಕೋಲ್ ಮಿಂಚಿಗಿಂತ ಆಕರ್ಷಣೀಯವಾಗಿದೆ ಅವಳ ಕಣ್ಣಾಟ. ಇವು ಎಲ್ಲವನ್ನು ನೋಡುತ್ತಿದ್ದಾರೆ ನನ್ನನ್ನೇ ನಾನು ನೀನು ಒಂಟಿಯಾಗಿ ಸಿಗುವ ಸಮಯಕ್ಕೆ ನಾನು ಗರುಡನಂತೆ ಕಾಯುತ್ತಿರುವೆ. ಇಂದಲ್ಲ ನಾಳೆ ಈ ಬೇಟೆಗಾರನ ಬಲೆಯಲ್ಲಿ ಬಿದ್ದ ನೀನಾಗಲೇಬೇಕು. ಲೇ ಶ್ರೀದೇವಿ, ನಿನಗೆ ಆಸ್ತಿ ಅಂತಸ್ತಿನ ಆಸೆ ಅಚ್ಚೆ. ಈ ಅರಸನ ಅರಮನೆಯ ಅರ್ಧಾಂಗಿನ ಮಾಡಿಕೊಳ್ಳುವುದೇ ಈ ಉಗ್ರದೇವರ ನಿರ್ಧಾರ. ಸಮುದ್ರ ಸಮುದ್ರ ಉಗ್ರದೇವ, ನಿಮ್ಮ ಹುಟ್ಟುಹಬ್ಬದ ದಿನವೇ ಏಕೆ ಸಮುದ್ರ ಇಷ್ಟೊಂದು ಸಂತೋಷದಿಂದ ಇರುವೆಯಲ್ಲ? ನಿಮ್ಮ ನಗು, ನಿಮ್ಮ ನಡವಳಿಕೆ ನೋಡಿ ಕೇಳಿದೆ. ಸಮುದ್ರ, ಇದು ಹುಟ್ಟುಹಬ್ಬದ ನಗೆಯಲ್ಲ. ಇಂದು ಈ ತಲೆಯಲ್ಲೇ ಈ ಉಗ್ರದೇವನಿಗೆ ಎದೆಗೆ ಎದೆ ಕೊಟ್ಟು ನಿಲ್ಲುವರ ಬಂಟರ ಪಟ ಉರುಳಿಸುವ ಅಂದರೆ ನಿಮ್ಮ
ಹರಿಸಿ ಅವರಿನ ರಕ್ತ ಹರಿಸಿ ಈ ಭೂಮಿಯಿಂದ ಪರಲೋಕಕ್ಕೆ ಕಳಿಸುವುದೇ ಈ ಉಗ್ರದೇವನ ನಿರ್ಧಾರ. ಅರ್ಥವಾಯ್ತು ಉಗ್ರದೇವ. ಆದರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅಶ್ವಥ್ ಇದಕ್ಕೆ ಅರ್ಥವಾದರೆ ಏನು ಮಾಡುವುದು? ಸಮುದ್ರ ಈಗಾಗಲೇ ಅದಕ್ಕೋಸ್ಕರ ಆ ಇನ್ಸ್ಪೆಕ್ಟರ್ ಅಶ್ವಥನನ್ನು ಈ ಅರಸನ ಅರಮನೆಗೆ ಬರಲು ಆಹ್ವಾನ ಕೊಟ್ಟಿದ್ದೇನೆ. ನಮಸ್ಕಾರ ಉಗ್ರ ದೇವರಿಗೆ. ಏನು ಬರಲು ಹೇಳಿದ್ದೀರಿ? ನಮಸ್ಕಾರ ಇನ್ಸ್ಪೆಕ್ಟರ್ ಅಶ್ವಥ್ ಕುಮಾರ್ ಅವರಿಗೆ. ಬರಲು ಏನು ಹೇಳಿದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ ಸಮುದ್ರ ಅವರಿಗೆ. ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್? ಅಶ್ವಥ್ ಕುಮಾರ್ ಅವರೇ, ನಿಮ್ಮ ಸಹಕಾರ ನನ್ನ ಮೇಲೆ ಇರುವವರೆಗೂ ನಮಗೆ ಯಾವ ತೊಂದರೆಯೂ ಇಲ್ಲ. ಈ ಕಾಕಿ ನಿಮ್ಮ ಕಾರ್ಯಕ್ಕೆ ಕಳಂಕ ಬರುವುದು ನೋಡಿಕೊಳ್ಳುವುದೇ ಈ ಅಶ್ವತ್ಥನ ಚಾಲನೆ. ನೋಡಿ ಇನ್ಸ್ಪೆಕ್ಟರ್, ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚುವನ ಪರಮಾತ್ಮನು. ಹಿಡಿದರೆ ಒಂದೇ ಮಾತು, ಆಡಿದರೆ ಒಂದೇ ಬಾಣ. ಸರ್, ನಾನು ಸ್ಟೇಷನ್ಗೆ ಮುಖ್ಯವಾದ ಕೆಲಸವಿದೆ. ನಾನು ಹೋಗಿ ಬರ್ತೇನೆ. ಸ್ವಲ್ಪ ತಾಳಿ ಇನ್ಸ್ಪೆಕ್ಟರ್, ನೀವು ಬರೋದಕ್ಕೋಸ್ಕರ ಬೃಂದಾವನ ಲಾಡ್ಜ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೇನೆ. ನೋ ನೋ ನೋ, ಅರ್ಜೆಂಟ್ ಹೋಗಲೇಬೇಕು. ಇಲ್ಲ ಆಫೀಸರ್, ಈ ಪಾರ್ಟಿ ತಮಗೋಸ್ಕರ ಅರೇಂಜ್ ಮಾಡಿರೋದು. ಈ ಪಾರ್ಟಿ ನೀವು ಖಂಡಿತ ಮುಗಿಸ್ಕೊಂಡು ಹೋಗಲೇಬೇಕು. ಇಷ್ಟು ಪಡೆಗೆ ಒತ್ತಡ ಮಾಡ್ತಾರೆ ಅಂದ ಮೇಲೆ ಈ ಪಾರ್ಟಿ ಮುಗಿಸ್ಕೊಂಡು ಹೋಗೇ ತರ್ತೀನಿ. ಸಮುದ್ರ, ಅಶೋಕ್ ಕುಮಾರ್ ಅವರೇ, ಡ್ಯಾನ್ಸರ್ ಬರೋದು ತುಂಬ ಲೇಟ್ ಅಂತ ಕಾಣಿಸುತ್ತೆ. ಅವಳು ಬರೋದಕ್ಕೋಸ್ಕರ ಸ್ವಲ್ಪ ಡ್ರಿಂಕ್ಸ್ ಆದ್ರೂ ಮಾಡೋಣ. ಪಾರ್ಟಿ ಅರೇಂಜ್ ಮಾಡು. ದಾಸಿ, ನೀ ಬರುವುದಕ್ಕೋಸ್ಕರ ಈ ತ್ರಿಲೋಕದ ಮೂರ್ತಿಗಳು ಕಾಯ್ತಿರುತ್ತರು. ಶುರು ಮಾಡು ನಿನ್ನ ಭರತನಾಟ್ಯವನ್ನು. ಆಯ್ತು ತ್ರಿಮೂರ್ತಿಗಳೇ. ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ದೊಡ್ಡ ರೋಗ.
ಲೇಟ್ ಆಗ್ತದೆ, ನಾನಿನ್ನು ಬರ್ತೇನೆ. ಆಯ್ತು, ಹಾಗೆ ಆಗ್ತದೆ ಅಶೋಕ್ ಕುಮಾರ್ ಅವರೇ. ಈ ಉಗ್ರದೇವ ಕಾಜಿಗೆ ಕಾಲಿಂದ ಹೇಳಿದ ಕೆಲಸ ಅಖಂಡ ಕರ್ನಾಟಕದಲ್ಲಿ ನಾವು ನಾಯಕರು ಅಷ್ಟೇ ಅಲ್ಲ ಸಮುದ್ರ, ಈ ದೈತ್ಯದೊಳಗೆ ದೊರೆಗಳು, ಈ ಉಗ್ರದೇವ, ಈ ಸಮುದ್ರ, ದೇವ ಇಂದು ಒಂದು ದೊಡ್ಡ ಅಡಿನಿದೆ. ನಾನು ಮಧ್ಯರಾತ್ರಿಯಲ್ಲಿ ದುಬೈಗೆ ಹೊರಡಲೇಬೇಕು. ನಾನಿಂದು ಬರುವೆನು. ಬಾ ಬಾ. ಹೋಗು ಸಮುದ್ರ, ಹೋಗು. ನಿನ್ನನ್ನು ನನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡದ್ದು ಏಕೆ ಗೊತ್ತೇ? ಈ ದರೆಯಲ್ಲಿ ನಿನಗೆ ದುಡ್ಡಿನ ದಾಹ ಹಚ್ಚಿ ದೊಡ್ಡ ದೊಡ್ಡ ದೇಸಾಯರ ರುಂಡವನ್ನು ಚೆಂಡಾಡಿ ಅವರಿಂದ ದುಡ್ಡನ್ನು ಪಡೆದುಕೊಂಡು ಅಂದೇ ನಿನ್ನನ್ನು ಕೊಂದು ಈ ರುದ್ರ ಭೂಮಿಯಲ್ಲಿ ನಿನ್ನನ್ನು ಭದ್ರಗೊಳಿಸಿ ಈ ದರೆಗದ್ದೀರನಾಗದಿದ್ದರೆ ನನ್ನ ಹೆಸರು ಗೋಮುಖ ವ್ಯಾಘ್ರ, ಉಗ್ರದೇವನೇ ಅಲ್ಲ. ನನ್ನ ವೈರಿಗಳಿಗೆ ಲೀಸ್ಟ್ ಆಗಿ ನೀನು ಹೊಸ ಸೇರ್ಪಡೆ. ನನ್ನಂತವರಿಗೆ ಗೋರಿಗೆ ನಿಗ್ಗೆಷ್ಟು ಚುಚ್ಚಿ ಬೆಳೆಸುತ್ತಿರುವ ನಿಮ್ಮಂತ ಕುಳ್ಳನರಿಗೆ ಸುಮ್ಮನೆ ಬಿಡಲಾರೆ. ನಾನು ಒಂದು ರಚ್ಚಿಗೆದ್ದ ಚಿರತೆಯನ್ನು ನಿನ್ನ ಎದೆ ಸೀಲಿ ರಕ್ತ ಕುಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ.
ಚಂದ್ರನಿಂದ ತಪ್ಪಿಸಿಕೊಳ್ಳಲು ಅಂದಿಗೂ ಎಂದೆಂದಿಗೂ ಸಾಧ್ಯವಿಲ್ಲ. ಈ ದಾರಿಯಲ್ಲಿ ನಂದೇ ದರ್ಬಾರ್, ನಾನು ಹೇಳುವುದೇ ನಿರ್ಧಾರ. ಸುಂದರವಾಗಿದೆ ಈ ಪ್ರಕೃತಿ, ದೂರದಿಂದ ಧುಮುಕುವ ಝರಿ, ಎತ್ತ ನೋಡಿದರತ್ತ ಹಚ್ಚ ಹಸಿರಿನಿಂದ ಕೂಡಿರುವ ಗಿಡ ಮರಗಳು, ಕೂಗು ಕೂಗು ಕೋಗಿಲೆಗಾನ, ಇದೆಲ್ಲ ನೋಡ್ತಿದ್ರೆ ನನ್ನ ಮನಸ್ಸಿಗೆ ಆಕೃತಿ ಆಗುತ್ತಿದೆ. ಆದರೂ ಈ ಸಮಾಜದಲ್ಲಿ ಕಳ್ಳ ಕದಿಮರ ಆಟ ಜಾಸ್ತಿ ಆಗಿದೆ. ನಾನು ಇಲ್ಲೇ ಇದ್ದರೆ ಡಕಾಯಿತರು ಬಂದು ನನ್ನನ್ನೇನಾದರೂ ಅಟ್ಯಾಕ್ ಮಾಡಿದರೆ ನಾನು ಉಳಿಯೋದೇ ಡೌಟ್. ಸುಮ್ಮನೆ ಇಲ್ಲಿಂದ ಕಾಲು ಕೀಳೋದು ಒಳ್ಳೆಯದು. ಯಾರು ನಾನು ಯಾರು ಎನ್ನುವುದು ಈ ಭಾಗದ ಎಲ್ಲ ಯುವತಿಯರಿಗೆ ಗೊತ್ತು. ಈ ಭಾಗದ ಲಕ್ಷ್ಮೀಪುತ್ರ ಉಗ್ರದೇವ. ನಿನಗೆ ಗೊತ್ತಿಲ್ಲವೆಂದರೆ ನೀನು ಲಕ್ಷ್ಮೀ ಪುತ್ರನಾದರೇನು ಸರಸ್ವತಿ ಪುತ್ರನಾದರೇನು? ನಾನು ಮನೆಗೆ ಹೋಗ್ಬೇಕು, ದಾರಿ ಬಿಡು. ದಾರಿ ಬಿಡಲು ಬಂದಿಲ್ಲ ನಾರಿ. ಈ ನಿನ್ನ ಶ್ರೀಲಿಂಗದ ಪರಿ ಅರಿಯಲು ಬಂದಿದ್ದಾನೆ. ಈ ಆದಿ ಅರಿಯದಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದ ವ್ಯಕ್ತ ಮಾತನಾಡುವ ವ್ಯಕ್ತಿಯಲ್ಲ ನೋಡು. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಈ ನಿನ್ನ ಸುಂದರ ಶೀಲವನ್ನು ಸವೆಯಲು ಬಂದಿದ್ದಾನೆ ಘಟಸರ್ಪನಾಗಿ ಉಗ್ರದೇವ.
ಇನ್ನೊಂದು ಸಾರಿ ಈ ರೀತಿ ಮಾತನಾಡಿದರೆ ನಿಮ್ಮ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಎಚ್ಚರ. ಚಿಕ್ಕ ವಯಸ್ಸಿನ ಮುತ್ತು ಚಿಕ್ಕ ಹೆಚ್ಚಿಗೆ ಉಚ್ಚರಿಸಿದರೆ ನನ್ನ ಮನದಿಚ್ಛೆಯಂತೆ ಚಂದುಟಿಯನ್ನು ಕಚ್ಚಿ ಬಿಡುವನು. ಈ ಜಗದಂತ ಮಲ್ಲ ಚೆಲುವ ಚನ್ನಿಗ. ಲೋ ಸಾಹುಕಾರ, ನಿನ್ನ ಇಚ್ಛೆಯನ್ನು ಕಚ್ಚಲು ಬಂದರೆ ಈ ಸಮಾಜದ ಕೆಚ್ಚದೇರ ಚೆಲುವೆರು ತುಂಡು ತುಂಡಾಗಿ ಕತ್ತರಿಸಿಬಿಡ್ತಾರೆ ಈ ನಿನ್ನ ದೇಹವನ್ನು. ಕೆಚ್ಚದಿಯ ಚೆಲುವೆಯೋ ಚೆಲುವೆ, ಈ ಕೆಚ್ಚದರ ಚೆಲುವೆಯರು ಇತಿಹಾಸವ ಪುಟವನ್ನು ಬಿಚ್ಚಿ ಹೇಳಿವೆ. ಬಚ್ಚಿಟ್ಟು ಕಾಲಿನ ತಾಳಿ ಕಟ್ಟಿದ ಗಂಡನನ್ನು ಬಿಟ್ಟು ತನ್ನ ಗಂಡ ಹುಚ್ಚಿನಿಂದ ತಿಳಿದು ಮೆಚ್ಚುವ ಮಿಂಡನೊಂದಿಗೆ ಕಾಮದಾಹ ತೀರಿಸಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಲೋಕದಲ್ಲಿ. ಅಗ್ನಿ ಸಾಕ್ಷಾಗಿ ತಾಳಿ ಕಟ್ಟಿದ ಗಂಡನಿಗೆ ಹುಚ್ಚಿಗಿಡಿಸಿ ಮೆಚ್ಚುವ ಮಿಂಡನೊಂದಿಗೆ ಚಾಕುವಿಂದ ಇರಿದು ಅವಳ ದೇಹಕ್ಕೆ ಚಾಚುವ ಬಂಡ ಸೂರ್ಯ ಎತ್ತಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಚಂದ್ರಮನಂತ ಗಂಡ ಮನೆಯಲ್ಲಿದ್ದರೂ ಚೈನು ಒಲಿಯುವ ಚೆಲುವನೊಂದಿಗೆ ಚಕ್ಕಂದ ಹಾಡುವ ಹೆಣ್ಣುಗಳಿಂದ ಈ ನಿನ್ನ ಲೋಕದಲ್ಲಿ ತನ್ನ ಪತಿ ಹೆಸರು ಅಚ್ಚಳೆಯದೆ ಹೋಗದೆಂದು ಅಚ್ಚ ಚುಚ್ಚಿಸಿಕೊಂಡು ಮೆಚ್ಚುವ ಮಿಂಡನೊಂದಿಗೆ ಕಾಮದಾಟ ಆಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಬೇಕಾದರೆ ಇದಕ್ಕಿಂತ ಹೆಚ್ಚಾಗಿ ಹೇಳ್ತೇನೆ ಕೇಳು. ಒಬ್ಬನನ್ನು ಪ್ರೀತಿಸಿ ಮತ್ತೊಬ್ಬನಿಗೆ ಮೋಸ ಮಾಡಿ ಮೂರನೆಯವನಿಗೆ ವಂಚಿಸಿ ನಾಲ್ಕನೆಯವನ ಜೊತೆ ಆಟವಾಡಿ ಐದನೆಯವನನ್ನು ಪ್ರೇಮಿಸಿ ಆರವನ ಜೊತೆ ಆಹುತಿ ತೆಗೆಸಿಕೊಂಡು ಏಳನ ಜೊತೆ ತಾಳಿ ಕಟ್ಟಿಸಿಕೊಂಡು ಎಂಟವನಿಗೆ ಗಂಟು ಒಂಬತ್ತನೆಯವನ್ನ ಕತ್ತು ಕೊಯ್ದು ಹತ್ತನೆಯವನ ಜೊತೆ ಓಡು ಹೋಗುವ ಹೆಣ್ಣುಗಳೆಷ್ಟಿಲ್ಲ ಈ ಗಾದಿಯ ಸಭಾ. ಇಷ್ಟೇ ಹೇಳಲು ಇದಕ್ಕಿಂತ ಇನ್ನು ಹೆಚ್ಚಾಗಿ ಹೇಳು ಈ ನಿನ್ನ ಕೆಚ್ಚದ ಚೆಲುವೆಯ ಇತಿಹಾಸವನ್ನು. ಲೋ ಸಾಹುಕಾರ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಿದ್ಯಲ್ಲ, ಹಾಗಾದರೆ ನಿನ್ನನ್ನು ಎತ್ತ ತಾಯಿ ಕೂಡ ಆದರಕ್ಕೆ ಎತ್ತಿರಬೇಕು ಈ ನಿನ್ನ ಎಷ್ಟು ಜನ್ಮವನ್ನು. ನನ್ನ ಎತ್ತ ತಾಯಿಯನ್ನು ನಿಂದಿಸಿ ಮಾತನಾಡುವೆಯ ಹಾಗಾದರೆ ಈಗ ಈ ಕ್ಷಣದಲ್ಲಿ ಅರಿದು ತಿನ್ನುವೆ ನಿನ್ನ ಶೀಲದ ಲೇ ರಾಕ್ಷಸ, ದೂರ ನಿಂತು ಮಾತನಾಡು. ಇನ್ನೊಂದು ಸಾರಿ ಈ ನಿನ್ನ ಕೈ ನನ್ನ ಶರೀರ ಸೋಕಿದರೆ ಸತ್ತ ಭಸ್ಮವಾಗುತ್ತೀಯಾ ಈ ಸ್ತ್ರೀಯ ಕೈಯಲ್ಲಿ. ಎಚ್ಚರ. ಭಸ್ಮವಾಗಲು ನಾನೇನು ಹೇಳಿ ಅಲ್ಲ, ಈ ಭೂಮಿಯನ್ನು ಕಾಣದ ಬಾಲಕಿ ನೀನು ನನ್ನನ್ನು ಸುಟ್ಟು ಭಸ್ಮ ಮಾಡುವೆ. ಆದರೆ ಈಗಲೇ ಅರಿದು ತಿನ್ನುವೆ ಈ ನಿನ್ನ ಮುದ್ದಿನ ಶೀಲದ ಬುದ್ಧಿ. ಈ ಹೆಣ್ಣಿನ ಮುಂದೆ ಇಷ್ಟೊಂದು ಪೌರುಷದಿಂದ ಮಾತನಾಡ್ತಿದ್ಯಲ್ಲ, ಹಾಗಾದರೆ ನೀನು ನಿಜವಾದ ಗಂಡಸಾದರೆ ನಾನು ಒಂದು ಕೈ ನೋಡೇ ಬಿಡ್ತೇನೆ. ಬಾರು. ಸುತ್ತ 10 ಹಳ್ಳಿ
ಹುಡುಗಿಯ ಸರದಾರ ಎನಿಸಿಕೊಂಡಿರುವ ಈ ಉಗ್ರ ದೇವನ ಗಂಡು ಸುತ್ತಲಿಕ್ಕೆ ಸವಾಲಾಗುವ ಚಿನಾಲಿ ಎಣ್ಣೆ ಆದರೆ ಈಗಲೇ ತೋರಿಸುವೆ ಈ ಪುರುಷನ ಗಂಡ ಕಾವೇರಿಯ ಶೀಲದ ಬುದ್ಧಿ ನಾಯಿ ಮುಟ್ಟಿದೆ ಮಡಿಕೆ ಕಾವೇರಿ ತಾಕತ್ತು ಕಾವೇರಿ ಆಕೆಗಳು ನನಗೆ ಷರತ್ತು ಅದಕ್ಕಾಗಿ ಬಂದು ಅವಳಿಗೆ ಶೀಲಕ್ಕೆ ಆಪತ್ತು ಇದೇ ಈ ಊರಿನ ಉಗ್ರದೇವನ ಗಮ್ಮತ್ತ ಪ್ರೀತಿಯಿಂದ ಕೊಟ್ಟರೆ ಮುತ್ತು ಸಂಭೋಗಕ್ಕೆ ತಪ್ಪಿರವಾಗಿ ನಡೆದ ಅವರನ್ನು ಹಾಕುವೆ ಮಣ್ಣಲ್ಲಿ ಕಚ್ಚಿ ಬಿಟ್ಟೆ ಅಲ್ಲೋ ಈ ಹೆಣ್ಣಿನ ದೇಹವನ್ನು. ಲೇ ಕಾವೇರಿ ಅದಿನ ಕಣ್ಣು ನಡೆದಾಡುವ ಮಹಿಳೆಯರಿಗೆ ಈ ಉಗ್ರದೇವನ ನಯನ ಕಾವೇರಿ ಕಣ್ಣಿಟ್ಟ ಅಣ್ಣನ ಗಿಳಿ ಕುಕ್ಕದ ಬಿಡಲಾರದು ಅದೇ ರೀತಿ ಕಣ್ಣಿಟ್ಟ ಹೆಣ್ಣನ್ನು ಈ ಉಗ್ರದೇವ ಶೀಲಗೆಡಿಸಿದ ಬಿಡಲ ರಾಕ್ಷಸ ನನ್ನ ಶೀಲಗೆಡಿಸಿದ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಭಸ್ಮ ಮಾಡಿದಾಗಲೇ ನನ್ನ ಮನಸ್ಸಿಗೆ ಈ ಜಗತ್ತಿಗೆ ಈ ಉಗ್ರದೇವನೇ ಆಧಿಪತ್ಯ ಅರಿದು ತಿನ್ನುವೆ ನಿನ್ನ ಶೀಲದ ಬುದ್ಧಿ ನಿನ್ನನ್ನು ಬದುಕಲು ಬಿಟ್ಟರೆ ಬರುವುದು ನನ್ನ ಮನಸ್ಸಿಗೆ ಭ್ರಾಂತ ಅದಕ್ಕಾಗಿ ಕಾವೇರಿ ಈಗಲೇ ನೀಡುವೆ ಈ ನನ್ನ ಬಂಧುಕಿಗೆ ನಿನ್ನ ಆಹ್ವಾನ ಹೆಣ್ಣಿನ ಶೀಲಹರಣ ಮಾಡಬೇಕೆಂದ ಹಠಯೋಗಿ ಕಾಲ ಇಟ್ಟರೆ ಈ ಉಗ್ರದೇವ ಮಜಾ ತೋ ಮಜಾ ಇಲ್ಲ ಮಜಾ ಈ ಜಿಂದಗಿ ಮೇಲೆ ಈ ಉಗ್ರದೇವ್
ಮಲ್ಲಿಗೆ ಹೂವು, ಗೋಲ್ ಗುಂಬುದ ಗುಲಾಬಿ ಹೂವು, ಕಮಲಾಪುರದ ಕಮಲದ ಹೂವು, ಚೌಡಾಪುರದ ಚೆಂಡು ಹೂವು, ಇಲ್ಲೇ ಸಾಸ್ರೋಡ್ ಪಕ್ಕದ ಸಂಪಿಗೆ ಹೂವು. ಯಾರಿಗ್ ಬೇಕು ಜಲ್ದಿ 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 ಬರ್ರಿ. ಅಲ್ರಿ ಗಂಟ್ಲು ಹೊರ್ಕನಾಕ ಒಯ್ಕನಾಕ ಚಿನ್ನಿ ಯಾರು ನಂದು ತಗೊಳಕ ಬರಂಗಿಲ್ಲಲ್ರಿ. ಹೆಂಗಂತೀನ್ರಿ, ಫ್ರೆಶ್ ಆಗೈತಿ ನಮ್ಮ ಮಾಲು. ಇವತ್ತು ನಮ್ಮ ಊರಾಗ ಹಬ್ಬ ಐತಿ, ಬಸವಣ್ಣನ ಗೋಪುರ ಪ್ರತಿಷ್ಠಾಪನೆ. ಅದ್ರಾಗ ಹೆಣ್ಮಕ್ಳು ಬಹಳ ಚಂದ ಹೂ ಮುಡ್ಕಂದ್ರಂತ ಹೂ ಮಾರಕ ಬಂದೀನಿ. ಅದಕ್ಕೂ ಮುಂಚೆ ನಮ್ಮ ನಾಣ್ಯಾಪುರ ನೀಲ್ಕಂಠಪ್ಪೇನು ಎಲ್ಲಿ ಮಾರ್ಕೊಂಡು ಹೋಗ್ಬಿಟ್ನ ಏನ್ ಕತಿಯ, ವ್ಯಾಪಾರ ಹಾಕತ್ತೋ ಏನ್ ಗೊತ್ತಿಲ್ಲ. ಆದ್ರ ಹಂಗ ಬಂದು ಈ ಹೊಸವಣ್ಯಾಗ ಹೋದ್ರಿ, ಹೆಣ್ಮಕ್ಳು ಅಂದ್ರಿ ನನಗೆ ಹೂ ನೋಡಿ, ತಮ್ಮ ನಿಂದು ಹೂವು ಬತ್ತೈತಿ ಬಾಡೈತಿ ಅಂದ್ರು. ಸೀದಾ ಬಂದು ಮ್ಯಾಗ ಒಣಗಿದ್ದ ಬಂದೆ, ಅಲ್ಲಿನ ಹೆಣ್ಮಕ್ಳು ಅಂದ್ರು ನಿಂದು ಒಣಗೈತಿ ಉದುರೈತಿ ಅಂದ್ರು. ಅಲ್ಲಿಂದ ಸೀದಾ ಬಂದು ಈ ದುರ್ಗಮ್ಮನ ಗುಡಿ ಹತ್ರ ನಿಂತ್ಕೊಂಡು ಒದ್ರಾಕ ಹಚ್ಚಿನ್ರಿ. ನಂದು ತಗೊಳಕ ಹೊಡ್ರಿ. ಹಿಂಗಾದ್ರೆ ಹೆಂಗಂತೀನ್ರಿ ನನ್ನ ಗತಿ. ಆದ್ರ ಕಡೆ ಮನಿ ಮುಗವ್ವ ಬಾರ ಇಂದ್ರ, ನೀನು ಯಾಕ ವಾಸನಿ ಬರಾಕ ಹಚ್ಚತಿ, ಹೂವಿನ ವಾಸನಿ ಬಾ, ನಿನಗೆ ಚೊಲೋ ಹತ್ತಂಗ ಮುಟ್ಕೊಂತ ಅಂತ ಹೇಳ್ತಾಳ ಹೊರಗನೆ. ಯಾಕಂದ್ರ ಗುಂಪು ಐತಿ ಜನ, ಅವರಿಗೆ ಹೋಲ್ಸೇಲ್ ಹೂ ಹಾಕ್ಬೇಕಂತ ಮಾಡೀನಿ. ಬರ್ಲಿ ಬರ್ಲಿ ಬರ್ಲಿ, ಬೇಕ್ರಿ ಹೂವ, ಗುಲಾಬಿ ಹೂವ, ಮಲ್ಲಿಗೆ ಹೂವ, ಸಂಪಿಗೆ ಹೂವ, ಚೆಂಡು ಹೂವ. ಯಾರ ತಲೆಯಲ್ಲಿ ಮುಡ್ದಿರೋರೆಲ್ಲ ಕಿತ್ಕೊಂಡ್ಬಂದು ಇಟ್ಕೊಂಡಿದೆ ಬಿಟ್ಟು. ಯಾಕೆ ಇದು ಇಲ್ಲೇ ನಮ್ಮ ಇಂದ್ರಣ್ಣನ ತೋಟ ಐತಿ, ಶಾಂತಿರಾಮರ ಇಂದ್ರಣ್ಣನ ತೋಟ. ಆತ ನನ್ನ ಹೆಸರ, ಆತನ ಕಿತ್ಕೊಂಡ್ ಮುಂದರ್ದಿದ್ದು ಫ್ರೆಶ್ ಆಗೈತೆ ನೋಡು. ವಾಸನೆ ಗಮ 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 ಅಂತತಿ. ವಾಸನೆ ಬರಕ್ಕೆ ಅಯ್ಯೋ ಗಮ ಗಮ ಅಂದೆ. ಅಲ್ಲಲೇ ಇಂದ್ರ, ಯಾವಾಗಿಂದ ಹೂವಿನ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ? ವ್ಯಾಪಾರ ಎಲ್ಲ ಚೆನ್ನಾಗ್ ನಡೀತೈತೆ ಅಂತ ಕಾಣಿಸ್ತೈತೆ. ಆಟದಿಂದ ಇಟ್ಟೈತಿ ನೋಡ್ತಾಕ ಒಗ್ರಾಕತ್ತೀನಿ, ಒಬ್ಬರು ಬರಂಗಿಲ್ಲ ಅಂತ ತಗೊಳಕ. ಹೌದೇನು? ಅಂದಂಗೆ ಹೆಂಗ್ ಮಾಡಿದ್ಯಾ ರೇಟು? ಅಯ್ಯೋ ಚಂದ್ರಿ, ಇನ್ನೂ ಮಾಡಿಲ್ಲ. ನೀವು ಅಂದ್ರ ಮಾಡಕಂತ ಮಾಡಿ ನೋಡಿ. ಏನ್ ಅದು ಮಾಡದ? ಅದೇ ಚಂದ್ರಿ, ಇದ್ರ ರೇಟ್. ಹೌದಾ? ನಾನ್ ಏನಂದ ಹೇಳು? ಮಾಡೋದು ಅನ್ಲಿಲ್ಲ, ರೇಟು ಎಷ್ಟು ಮಾಡಿದಿ ಅಂತ ಕೇಳಿದೆ. ಅದ ನಾನು ಹೇಳಿದ್ದು ರೇಟ. ನೀನ್ ಹೆಂಗ್ ಹೇಳ್ತೀಯ ರೇಟು? ನೀನ್ ಮೂತಿ ಹಂಗ್ ಮಾಡಬೇಡ. ಯಾಕೆ ಎದುರ್ಬೇಕತ್ತ? ಅಯ್ಯೋ ಎದುರು ಪಾಡಲ್ಲ, ನಿನಗೂ ಏನು ಮಾಡಲ್ಲ. ಅಯ್ಯೋ ನಾನು ಇರೋದ ಹಂಗ ಸೂಪರ್ ಮ್ಯಾನ್. ನಾನು ಚಲೋ ನಾನಿಂದು ರೇಟ್ ಮಾಡಿಲ್ಲ, ನೀನು ಅಂದ್ರ ಮಾಡಕಂತ ಮಾಡೀನಿ ರೇಟ್. ಹೌದೇನು? ಹಂಗಾದ್ರೆ ಹೆಂಗೆ ಮಾರು? ಒಂದು ಮಾರು ರೇಟ್ ಎಷ್ಟು? ಜಸ್ಟ್ 13 ರೂಪಾಯಿ. ಅಯ್ಯೋ ಸ್ವಲ್ಪ ಬಿಡೋದು ತಗೊಳೋದೆಲ್ಲ ಮಾಡ್ಬೇಕಪ್ಪ ನೀವು. ಬಿಡೋದು ಕೊಡೋದು ನಮ್ಮ ಕಡೆಗೆ ನಡೆಯಂಗಿಲ್ಲ, ಸುಮ್ಮನೆ ಕೈಯ ಇಟ್ಕೋಬೇಕಷ್ಟ. ಸರಿ ಆಯ್ತು ಇಂದ್ರ, ಅಂದಂಗೆ ಒಂದು ಮಾರಿಗೆ 11 ರೂಪಾಯಿ ಮಾಡಿ ಕೊಡು. ಅಯ್ಯ ಈ ಹೆಣ್ಮಕ್ಳು ಹಣೆ ಬಾರ ಇಟ್ಟಾಯ್ತು ನೋಡ್ರಿ. ಎಲ್ಲಿ ಹೋದ್ರೆ ಚೌಕಾಸಿನೇ, ಬರೇ ಚೌಕಾಸಿ ಗಿರೇಕಿಳ. ಹೋಗ್ಲಿ ಮೊದ್ಲ ಗೋಣಿಗೆ ನೀನ ಸಾಗ ಒಂದು ಮಾರು ಮಾವ. ಮಾಲು ಪಕ್ಕ ಐತಿಲ್ಲ? ಬಾರಿ ನನ್ನ ಪಕ್ಕ. ಇಲ್ಲೇ ಕೊಡೋ ನನ್ನ ಚಕ್ಕ ಅಲ್ಲ ಚೊಕ್ಕ. ಹೌದಾ? ಹುಡುಗಿಯರಿಗೆ ತೋರ್ಸೋದ ನನ್ನ ಅಕ್ಕ. ಹೌದೇನ್ ಮಾವ? ಹಂಗ ನನಗೆ ಕಟ್ತೀಯ? ಅಲ್ರಿ ಹೆಣ್ಣು ಮಕ್ಕಳಿಗೆ ಬೂಸ್ನ ಹೂವು, ನಮ್ಮಂತ ಹುಡುಗರಿಗೆಲ್ಲ ಏನಂತ ಫಸ್ಟ್ ನೈಟಿಗೆ ಹೋಗಿ ಅಪ್ಪಡಿ ಇದು ಮಂತ್ ಅಂದ ರೆಡಿ ಇಲ್ಲ ನೋಡ. ಮಂತ ಸಿಕ್ಕರ ಫುಲ್ ಬಿಜಿ. ಹುಡುಗಿ ಹಿಂದೆ ಬಿದ್ದಿದಿ ಅಂದ್ರೆ ಇದನ್ನೆಲ್ಲ ಮುಗಿಸ್ಬೇಕಾಗತ್ತೆ ನೋಡ. ಏನ್ ನೀನು
ಕೇಳು. ಹೇಳಪ್ಪ ನೀನ್ ಹೇಳೋದೆಚ್ಚ ನಂಗೆ ಕೇಳೋದೆಚ್ಚ. ಬೆಳಗಾಗದಷ್ಟ ತಡ ನೋಡು. ನಿನ್ನಂತ ಸುಂದರವಾದ ಹುಡುಗಿರು ನಾನು ಬರೋ ದಾರಿನ ಕಾಯ್ಕೊಂಡಿರ್ತಾರ. ಹಿಡಿ ಬೇಗ. ಆಗ ಕಾಯಲ್ಲಿ ಯಾವಾಗ ಬರ್ತಾನೋ ಯಾವಾಗ ಇಡುತ್ತಾನೋ ಅಂತ ಇರ್ತಾರ. ಯಾರಂತ ಗೊತ್ತೈತಿನವ್ರು? ಏನ್ಲ ಮಾವ ಅದು ಇಡೋದು? ಅದ ತಲೆಯಾಗ ಹೂ ಇಡೋದು ಒಂದೇ. ಹಂಗಂದ ನಂಗ್ ಬೇರೆ ಏನೋ ತಿಳ್ಕೊಬಿಟ್ಟೆ ನೋಡು. ಅಲ್ಲ ದಾರಿಯಾಗ ಯಾರು ನಾವೇ ಕಾಯ್ತಿದ್ದಾಳೆ ಅಂದಲ್ಲ, ಯಾರು? ಆಗ ಚಂದ್ರಿ ಅಗಸರ ಮನಿ ಅಶ್ವಿನಿ, ನಡು ಮನಿ ನಿರ್ಮಲ, ಬಾಜು ಮನಿ ಭಾಗ್ಯ, ಮ್ಯಾಗು ಮನಿ ಮಲ್ಲವ್ವ, ಇಂದ್ಲು ಮನಿ ಹಿರವ್ವ, ಮುದ್ಲು ಮನಿ ಮೂಗವ್ವ, ಪಕ್ಕದ ಮನಿ ಬತ್ತವ್ವ, ಇತ್ಲು ಮನಿ ಹಿತ್ಲು ಮನೆ. ಇತ್ಲು ಮನಿ ಹಿತ್ಲ ಮನೆ. ನಮ್ಮ ನಾಗವ್ವ. ಅವರೆಲ್ಲರೂ ನನ್ನ ದಾರಿ ಕಾಯ್ತಾರ. ಯಾಕಂತ ಕೇಳು, ನನ್ನ ಗಂಡನಿಗಿಂತ ನಿಂದ ದೊಡ್ಡದೈತಂತಂದು ನನ್ನ ದಾರಿ ಕಾಯ್ತಿರ್ತಾರ. ಅಷ್ಟ ಅಲ್ಲ ಚಂದ್ರಿ, ತಡಿ ಸ್ವಲ್ಪ. 10 ಊರಾಗ ನಂದಂತ ದೊಡ್ಡದು ಯಾರಲ್ಲ ನೋಡು, ಯಾರ್ದಲ್ಲ. ಇಲ್ಲಿ ಕುಂತೂರಾಗ ಹುಡುಗನಾದ್ರೂ ಕೇಳು, ನಂದಂತ ದೊಡ್ಡದು ನಿಂದ ಅರ್ಥ ಏನಂತ. ಯಾಕಿಲ್ಲ, ನಮ್ ಸಿದ್ದಣ್ಣನ ಹತ್ರ ಐತೆ, ನಮ್ ಸೋಮಣ್ಣನ ಹತ್ರ ಐತೆ, ಮುರುಗೇಶಣ್ಣನ ಹತ್ರ ಐತೆ. ಯಾರ ಹತ್ರ ಬೇಕು ನಿಮ್ಗೆ ಹೇಳು. ಅಲ್ಲಲೇ ನಾನ್ ನೋಡ್ ನಿಂತಿದ್ದಂತೂ ನಿನ್ ದೊಡ್ಡದೈತೆ ನಿನ್ನ ಹತ್ರ. ಎಲ್ಲಾ ಹುಡುಗರ ಹತ್ರನು ಇರೋದೆ ಅಂದಂಗೆ ಮಾವ. ಮಾವ ಮಾವ ಏನ ಬಾಳ ದೊಡ್ಡದೈತೆ ಅಂತಲ್ಲ, ಏನ್ ಹೇಳು? ಅದ ಚಂದ್ರಿ ಒಂದು ಮಾರು ಮಾರ. ಇಲ್ಲ ಚಂದ್ರಿ, ಅಭ್ಯಾಸ ಇಲ್ಲ ನೋಡು. ಹಾ ಅದಕ್ಕ ಇನ್ನ ಸ್ವಲ್ಪ ಹಂಗದ್ರ ಮಾವ ಇದೇ ಖುಷಿ ಹೋಗ್ಬಿಡು. ಒಳ್ಳೆಯನ ಮತ್ತೆ ಏನ ಡ್ಯಾನ್ಸ್ನ. ಜನ ಬ್ಯಾರ ತಿಳ್ಕೊತಾರ ನೋಡಿ. ಅವ್ರು ಏನೋ ತಿಳ್ಕೊಳಲ್ಲ, ಅವ್ರು ಸುಮ್ಮನೆ ಕಣ್ಣು ಮುಚ್ಕೊಂತಾರ. ನೀವು 5 ನಿಮಿಷ ಕಣ್ಣು ಮುಚ್ಕೊಳ್ರಿ, ನಾವು ಮಾಡಬಾರ್ದು ಮಾಡ್ತೀವಿ. ಸ್ವಲ್ಪ ಕಣ್ಣು ಮುಚ್ಕೊಂಡು ಕಿವಿಯಿಂದ ಅಷ್ಟ ಕೇಳ್ರಿ ನೀವು. ಅವರೆಲ್ಲ ಕಣ್ಣು ಮುಚ್ಚಲ್ಲ, ಕಣ್ಣು ತೆರ್ಕೊಂಡು ಬಾಯಿ ಹೀ ಅಂತ ಬಿಡ್ಕೊಂಡೆ ನೋಡೋದು. ಜೋಲು ಸೋಗ್ಬಿಡ್ತಾವ್ ಗೌಸ್ರಿ ಬಾಯಾಗ. ಏನಕ್ಕೆ ಅಂತ ನಾವ್ ಏನ್ ಮಾಡ್ತೀವಿ? ಏನ್ ಮಾಡೋದು ನೀನು? ಒಳ್ಳೆ ಒಂದು ಡ್ಯಾನ್ಸ್ ಹಾ. ಅವ್ರ ಬಾಯಾಗ ಜಲ್ಲು ಸುರಿದೈತಿ ಎಂದ್ಯಾ. ಹಂಗಂದ್ರೆ ಯಾರ ತಿಳ್ಕೊಂಡೆ ನೋಡು. ಹಾ. ಬಾ ಮಾವ. ಬಾ ಅದ್ರಂಗೆ. ಬದರಗಿ ಬಣ್ಣ ಮರಿ ಮ್ಯಾಗ ಮ್ಯಾಗ ರಥಪುರ ಬರ್ತಾಳ ಕನಸಿನಾಗ, ಅವಯ ಬಿಸಾಡು ಬಿರುಸಿನಾಗ.
ಸಿಗೋದಿಲ್ಲ ಈ ಹೆಣ್ಣು ಗೊತ್ತೈತೆ ನನ್ಗೆ ಮಾತು ಪಕ್ಕ ಮಾತು ನಾನು ಬೆಳಿಗ್ಗೆ ಆಗೋದನ್ನ ಬಗ್ಗೆ ನೀ ಕಟ್ಟ ಕಳಿಸ್ತೀನಿ ನಾನು. ಹೌದೇನು ಸರಿ ನಾನು ನಿನ್ ಬರ್ಲ ಹೋಗು ಚಂದ್ರಿ ಹೋಗು. ಹೋದ್ಯಾ ನನ್ನ ತಳ್ಳಿ ಕಟ್ಟು ವೇಲಿನ ಕೊರಳಿಗೆ ತಾನೇ ಎಪ್ಲಿ ಊರು ತುಂಬಾ ನಮ್ಮಿಬ್ಬರು ಮಕ್ಕಳು ಬಳ್ಳಿ ತಗೊಳಲ್ಲ ಬರ್ತೀನಿ. ಸಮುದ್ರದೊಂದಿಗೆ ಯಾವನಾದರೂ ಸೆಣಸವಾಡಲು ಬಂದರೆ ಆಕ್ರೋಶದ ಸುಳಿಯಲ್ಲಿ ಸಿಲುಕಿಸಿ ಶವವನ್ನು ಸಾಗರ ತೀರಕ್ಕೆ ಕಳಿಸಿಕೊಡಲು ಉಗ್ರ
ಬರೆದಿಟ್ಟುಕೋ. ಸತ್ಯ ಲೇ ಸತ್ಯ. ಈ ಭೂಮಿಯಲ್ಲಿ ಈ ಸಮುದ್ರ ಕಂಡರ ನಡೆಯುವುದು ಪ್ರಪಂಚ ಲೋಕದಲ್ಲೇ. ಅದು ಯಾಕೆ ಗೊತ್ತಾ? ಇದು ಕೆಂಗಟ್ಟಗಡ ಸರ್ಪ. ಪ್ರೇಮ ಪ್ರೀತಿ ಪುಸ್ತಕದ ಬದನೆಕಾಯಿ. ಈ ಸಮುದ್ರ ಮನಸ್ಸು ಮಾಡಿದ್ರೆ ಚಂದಲ್ಲಿ ಒಂದು ಹೆಣ್ಣು ಕರ್ಕೊಂಡು ಬಂದು ಪ್ರತ್ಯಕ್ಷ ಮಾಡುವನು ಈ ಸಮುದ್ರ. इन्हें कलील का जहाज वापस चला भाई. ಸತ್ಯ ಬಾ, ಸತ್ಯ ಬಾ. ಹೇಳಿದ ಮಾತುಗೆ ತೆಪ್ಪದ ವ್ಯಕ್ತಿ ಅಂದರೆ ಅದು ನೀನೇ. ನೋಡು ಸಮುದ್ರ, ನನಗೆ ಹೊಗಳಿಕೆ ಮಾತಂದ್ರೆ ಇಷ್ಟವಾಗಲ್ಲ. ಬೇಗ ಹೇಳು ನನ್ನನ್ನು ಕರೆಸಿದ ಕಾರಣ. ನೋಡು ಸತ್ಯರಾಜ್, ಈ ಸಮಾಜ ಸೇವೆ ಅಧ್ಯಕ್ಷ ಆ ಶಾಂತಿಪುರದ ಗ್ರಾಮದಲ್ಲಿ ಶಂಕ ಎಂಬನು ಜಂಬಿನಲ್ಲಿ ಉಗ್ಗದೇವ ಭಾರ ಕಟ್ಟಲು ನಿರ್ಧಾರ ಮಾಡಿದ್ದಾರೆ. ನೀನು ಅವನ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆಸಿಕೊಟ್ಟರೆ ನೀನು ಕುಂತ್ಕೊಂಡು ತಿಂದರೆ ಕರಗದಷ್ಟು ಹಣ ನಿನ್ನ ಮನೆಗೆ ಲಕ್ಷ್ಮಿ ಭಂಡಾರಗೊಂದು ತಂದು ಹಾಕುತ್ತೇನೆ. ಏನಂತೀಯ ಈ ಮಾತಿಗೆ? ಏ ಸಮುದ್ರ, ನೀ ಕೊಡುವ ಹಣ ಈ ಗಂಡುಗಲಿ ಸತ್ಯರಾಜನ ಎಕ್ಕಡಕ್ಕೆ ಸಮಾನ. ನೀ ಕೊಡುತ್ತಿರುವ ಹಣ ಮರ್ಯಾದೆಯಿಂದ ಮಾತನಾಡೋ. ಇನ್ನೊಂದು ಸಾರಿ ಎಂದು ಬಿಡಿದರೆ ನಿನ್ನ ನಾಲಿಗೆ ಕತ್ತರಿಸಿ ಸಾರಿ ನಾಯಿಗಾಗಿ ಹಾಕಿ ಬಿಡಬೇಕಾಗುತ್ತದೆ. ಹುಷಾರು ನನ್ನ ಮಗಳೇ. ನಾನು ಹೇಳಿದ ಮಾತು ತಿರುವಾಗ ಮಾತಾಡಿಸಿದ್ರೆ ಸತ್ಯ ಸುಡಲು
ಮಗನೇ ಸಿಂಹೇಂದ್ರ, ನಾನು ಹೇಳಿದ ಮಾತಿಗೆ ತಪ್ಪಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಇಲ್ಲವಾದರೆ ಏನು ಮಾಡ್ತೀಯಲ್ಲ ನನ್ನ ಮಗನೇ? ಎಂದು ನನಗೆ ಉಚ್ಚರಿಸುತ್ತದೆ. ಭೂಲೋಕದಿಂದ ಪರಲೋಕಕ್ಕೆ ನಿನ್ನ ಉಸಿರು ಹೋಗೋದು ಖಚಿತ ಮಗನೇ. ಲೇ ಸಮುದ್ರ, ಸರ್ವವೆಂಬ ಸ್ವಾನ ನೀನಾದರೆ ಗಂಡು ಗರುಡನಂತೆ ಗರಿಬಿಚ್ಚಿ ಗಗನಕ್ಕೆ ನಿನ್ನ ಗಾಢವಾದ ಕಟ್ಟವರಿಸಿ ಚಂದ್ರ ಘಾಟಿಗೆ ಒತ್ತೈವನು ಈ ಗಂಡದೆ ಗರುಡ ಕೊಂಡಲೇ ಏ ಕಂಡದೆ ಗರುಡ, ನಿನ್ನಂತ ಕಂಡದೆ ಗರುಡನಿಗೆ ಕುಂಡಿಟ್ಟಿದ್ದರೆ ಈ ಕಂಡುಗಳು ಗಜಪತಿ. ಸುಮ್ಮನೆ ನಾನು ಹೇಳಿದ ಮಾತಿಗೆ ಉಚ್ಚರಿಸಿದರೆ ಸುಮ್ಮನೆ ನಿಂತ ರೈಟಿಯೋ. ಶವವಾಗಲು ಈ ಸಂಜೆಯನ್ನು ಚಂಡನೆಂದು ತಿಳಿದಿರು ಯಾವ ಮಗನೇ? ಈ ಸರದಾರ ಸಮರಕ್ಕೆ ಸಿಡಿದೆದ್ದು ನಿಂತರೆ ಈ ಸತ್ಯರಾಜ ಗಂಡುಗಳಿಂದ ನಿಮ್ಮಂತವರನ್ನು ಕೊಚ್ಚಿ ಕೊಚ್ಚಿ ಹಾಕಿ ಬೇಕಾಗುತ್ತದೆ. ಪೊಲು ಎಚ್ಚರ ನನ್ನ ಮಗನೇ. ಸೇರಿಟ್ಟ ಚಂದ್ರ ಸಮುದ್ರ, ಸತ್ಯ ದೀಪ ಆರುವ ಮುನ್ನ ಅತಿ ಹೆಚ್ಚು ಪ್ರಕಾಶ ತೋರಿಸಿದಂತೆ ನಿನ್ನ ಸಾವು ಸಮೀಪಿದಾಗ ಸಿಕ್ಕಂತ ಸಕ್ಕಿನಿಂದ ಆರಾಧ್ಯ ಸೋಳೆ ಮಾಡಿ ಲೇ ಸತ್ಯರಾಜ, ಈ ಸುಮ್ಮನಿದ್ದ ಘಟ ಸರ್ಪವನ್ನು ಅರಗಾಯ ಮಾಡಿ ಸೇರಿಟ್ಟ ಸರ್ಪ ತನ್ನ 12 ವರ್ಷಗಳಿಗೆ ಕಾದು ಕುಳಿತಿರುತ್ತದೆ ಮಗನೇ. ಈ ನರಸಿಂಹ ಒಂದೇ ವರ್ಷದಲ್ಲಿ ಮಚ್ಚು ಹಾಕಿ ತನ್ನ ಇಚ್ಛೆ ಅಂತ ಕೊಲ್ಲುವುದು ಮಗನೇ ಖಚಿತ. ಲೇ ಸಮುದ್ರ, ಶವವಾಗಲು ಈ ಸತ್ಯನೇನು ಚಂಡನೆಂದು ತಿಳಿದಿರುವೆ ಆ ಮಗನೇ? ಲೇ ರಾಜ್, ಆಟ ತೊಟ್ಟ ನಿಂತ ನಿನ್ನಂತ ಕೈನಾರಿಗಳು ಈ ಸಮುದ್ರ ಎಂಬ ಸುಳಿಯಲ್ಲಿ ಸಿಕ್ಕು ನಿಬನೆ ಒತ್ತಾಡ್ತಿದ್ದಾರೆ ಮಗನೇ. ಲೇ ಸಮುದ್ರ, ಸಮರಸಿಂಹನೆಂದು ಹೆಸರುವಾಸಿಯಾದ ಈ ಗಂಡುಗಲಿ ಸತ್ಯರಾಜನ ಉಸಿರನ್ನು ಪರಲೋಕಕ್ಕೆ ಕಳಿಸುವಷ್ಟು ಪೌರುಷ ನಿನ್ನಲ್ಲಿಲ್ಲ. ಇದ್ದರೆ ನಿನ್ನ ಗಂಡಸ್ತನಕ್ಕೆ ನನ್ನ ಮಗಳೇ, ನಿನ್ನಲ್ಲಿ ಗಂಡಸ್ತನವೆನ್ನುವುದಿದ್ದರೆ ಈ ನನ್ನ ದೇಹದ ಒಂದೇ ಒಂದು ಇಂಚು ರೋಮವನ್ನಾದರೂ ಆಗಲಾರದು ನನ್ನ ಮಗಳೇ. ಲೇ ಸಮುದ್ರ, ಕವಿ ರಚಿಸಿರುವ ಮುಂದಿನ ಪುಟದಲ್ಲಿ 35ರ ಮೈದುನ ನಾನಾಗಿ ಸೇಡಿಟ್ಟ ಸತ್ಯಚಂದ್ರನಾಗಿ ಬಂದ ನಿನ್ನ ಎದೆಯನ್ನು ಬಗೆದ ನಿನ್ನ ಕಂಠವನ್ನು ಸೇರೆ ಕೊತನೆ ಕುಡಿಯುವ ಎಂಟದೆಯ ಪಂಟ. ಸಮುದ್ರ, ಈ ಮಾತನ್ನು ನಿನ್ನ ಜೀವದ ಕೊನೆ ಉಸಿರಿರುವವರೆಗೂ ಈ ಮಾತನ್ನು ನೆನಪಿನಲ್ಲಿಟ್ಟುಕೋ. ನಾನಿನ್ನು ಹೋಗಿ ಬರುತ್ತೇನೆ. ಎಚ್ಚರ ನನ್ನ ಮಗನೇ.